ಇವತ್ತು ನಡೆದ ಗ್ರೂಪ್ ಬಿ ಎಕ್ಸಾಮ್ ಅಲ್ಲಿ 2025 ಕೆಪಿಎಸ್ಸಿ ಗ್ರೂಪ್ ಬಿ ಎಕ್ಸಾಮ್ ನಡೆದದ. ಅದರಲ್ಲಿ ಆ ಮೆಂಟಲ್ ಎಬಿಲಿಟಿ ಕ್ವೆಶನ್ಸ್ ಅನ್ನ ಯಾವ ತರ ಕೊಟ್ಟಾರ, ನಾವು ಯಾವ ತರ ಸಾಲ್ವ್ ಮಾಡಬಹುದು ಅನ್ನೋದನ್ನ ನೋಡೋಣ. ಓಕೆ, ಸೊ ಫಸ್ಟ್ ಕ್ವೆಶನ್ ನೋಡಿ. ಅರುಣ್ ಸ್ಟಾರ್ಟ್ಸ್ ಫ್ರಮ್ ಹಿಸ್ ಆಫೀಸ್ ಅಂಡ್ ವಾಕ್ಸ್ 3 kilometer towards north. Then he turns right and walks 2 kilometer and then again turns right and walks 2 kilometer. In which direction is he from the starting point? Okay. So question ಯಾವ ತರ ಕೊಟ್ಟಾರ ನೋಡಿ. ಅರುಣ್ ತನ್ನ ಕಚೇರಿಯಿಂದ ಪ್ರಾರಂಭಿಸಿ ಉತ್ತರದ ಕಡೆಗೆ 3 ಕಿಲೋಮೀಟರ್ ನಡೆಯುತ್ತಾನೆ. ಓಕೆ, ಸೊ ನಮ್ಗೆ ಆಲ್ರೆಡಿ ಗೊತ್ತದ, ಏನ್ ಬೇಸಿಕ್ ಗೊತ್ತದ ಅಂದ್ರೆ, ಸೊ ಉಯಿಪು ಆದ ನೈಪ ಅಂತ ಹೇಳಿ ನಾವು ಏನ ಶಾರ್ಟ್ಕಟ್ ಒಳಗೆ ನೆನಪಿದ್ದೀವಿ ಇದನ್ನ. ಸೊ ಕ್ವಶನ್ ಏನ್ ಕೊಟ್ಟಾರ ಇಲ್ಲಿ ನೋಡ್ಬೇಕು. ಓಕೆ, ಅರುಣ್ ತನ್ನ ಕಚೇರಿಯಿಂದ ಪ್ರಾರಂಭಿಸಿ ಉತ್ತರದ ಕಡೆಗೆ 3 ಕಿಲೋಮೀಟರ್ ನಡೆಯುತ್ತಾನೆ. ಓಕೆ, ಅರುಣ್ ಈ ಪಾಯಿಂಟ್ ದಿಂದ ಸ್ಟಾರ್ಟ್ ಮಾಡ್ಯಾನ ಅನ್ಕೊಳ್ಳಿ. ಓಕೆ, ಉತ್ತರದ ಕಡೆಗೆ ಹೋಗ್ಯಾನ. ಓಕೆ, ಫಸ್ಟ್ ನೆಕ್ಸ್ಟ್ ಇಲ್ಲಿ ಉತ್ತರದ ಕಡೆಗೆ ಎಷ್ಟು ಕಿಲೋಮೀಟರ್ ಚಲಿಸಾನ? ಉತ್ತರದ ಕಡೆಗೆ 3 ಕಿಲೋಮೀಟರ್ ಚಲಿಸಿದ್ದಾನೆ. ಓಕೆ, ನೆಕ್ಸ್ಟ್ ಏನ್ ಕೊಟ್ಟಾರು? ನಂತರ ಬಲಕ್ಕೆ ತಿರುಗಿ 2 ಕಿಲೋಮೀಟರ್ ನಡೆದು ನೆಕ್ಸ್ಟ್ ಬಲಕ್ ಟರ್ನ್ ಏನ್ ಮಾಡ್ಯಾನವ? 2 ಕಿಲೋಮೀಟರ್ ನಡೆದಾನ. ಓಕೆ, ಸೊ 2 ಕಿಲೋಮೀಟರ್. ಅಗೇನ್ ಮತ್ತೆ ಬಲಕ್ಕೆ ತಿರುಗಿ 2 ಕಿಲೋಮೀಟರ್ ನಡೆಯುತ್ತಾನೆ. ಓಕೆ, ಅಗೇನ್ ಈ ಕಡೆ ಹೊಂಟ ಅಂದ್ರೆ ಬಲಕ್ಕೆ ಅಂದ್ರೆ ಈ ಕಡೆ ಬರುತ್ತಾ? ಹೌದು. ಸೊ ಇಲ್ಲಿ ಬರುತ್ತಾ, ಮತ್ತೆ ಎಷ್ಟು ನಡೆದಾನು? 2 ಕಿಲೋಮೀಟರ್ ನಡೆದಾನ. ಓಕೆ, ಸೊ ಕ್ವಶನ್ ಏನದ, ಅವನು ಪ್ರಾರಂಭದ ಬಿಂದುವಿನಿಂದ ಯಾವ ದಿಕ್ಕಿನಲ್ಲಿರುತ್ತಾನೆ? ಸೊ ಈಗ ಏನ್ ಮಾಡ್ಬೇಕು ನಾವ? ಸೊ ಸ್ಟಾರ್ಟ್ ಮಾಡಿದ್ದೆಲ್ಲಿ? ಸೊ ಅವ ಇಲ್ಲಿಗೆ ಸ್ಟಾರ್ಟ್ ಮಾಡ್ಯಾನು. ಸೊ ಇಲ್ಲಿ ಸ್ಟಾರ್ಟ್ ಮಾಡಿದ್ರಿಂದ ಅವ ಯಾವ ದಿಕ್ಕಿನಲ್ಲಿ ಇದಾನ ಈಗ? ಇದು ಯಾವ ದಿಕ್ಕು? ಇಲ್ಲಿ ಅವ ಪ್ರಾರಂಭ ಸ್ಥಳದಿಂದ ಈ ಕಡೆ ಅಂದ್ರೆ ದಿಕ್ಕು ಯಾವ್ದದ? ಇಲ್ಲಿ ನೋಡಿ, ಈಶಾನ್ಯದ. ಸೊ ಇಂಗ್ಲಿಷ್ ಅಲ್ಲಿ ಅದಕ್ಕೆ ನಾರ್ತ್ ಈಸ್ಟ್ ಅಂತಾರ. ಸೊ ಆಪ್ಷನ್ ಫಸ್ಟ್ ಆಪ್ಷನ್ ಕೊಟ್ಟಾರ ನೋಡಿ, ಆಪ್ಷನ್ 1 ನಾರ್ತ್ ಈಸ್ಟ್, ಈಶಾನ್ಯ ಸರಿಯಾದ ಉತ್ತರ. ಓಕೆ, ಅರುಣ್ ತನ್ನ ಕಚೇರಿಯಿಂದ ಪ್ರಾರಂಭಿಸಿ ಉತ್ತರದ ಕಡೆಗೆ 3 ಕಿಲೋಮೀಟರ್ ನಡೆಯುತ್ತಾನೆ ಅಂದ. ಸೊ ಅರುಣ್ ಇಲ್ಲಿಂದ ಸ್ಟಾರ್ಟ್ ಮಾಡ್ಯಾನ ಅನ್ಕೊಳ್ಳೋಣ, ಈ ಓ ಪಾಯಿಂಟ್ ದಿಂದ. ಸೊ ಓ ಪಾಯಿಂಟ್ ದಿಂದ ಉತ್ತರದ ಕಡೆ ಅಂದ್ರೆ ಈ ಕಡೆ ಬರುತ್ತೆ, ಅಂದ್ರೆ 3 ಕಿಲೋಮೀಟರ್ ನಡೆದಾನ. ಓಕೆ, ನೆಕ್ಸ್ಟ್ ನೋಡಿ, ಬಲಕ್ಕೆ ತಿರುಗಿ ಅಂದ್ರೆ ಬಲಕ್ಕೆ ಈ ಸೈಡ್ ಬರುತ್ತಾ? ಹೌದು. ಸೊ ಬಲಕ್ಕೆ ತಿರುಗಿ ಅವನು ಎಷ್ಟು ಕಿಲೋಮೀಟರ್ ನಡೆದಾನ? ಬಲಕ್ಕೆ ತಿರುಗಿ 2 ಕಿಲೋಮೀಟರ್ ನಡೆದಿದ್ದಾನೆ. ಓಕೆ, ನೆಕ್ಸ್ಟ್ ಅಗೇನ್ ಮತ್ತೆ ಏನ್ ಮಾಡ್ಯಾನು? ಮತ್ತೆ ಬಲಕ್ಕೆ ತಿರುಗಿ 2 ಕಿಲೋಮೀಟರ್ ನಡೆಯುತ್ತಾನೆ. ಮತ್ತೆ ಈ ಕಡೆ ಹೊಂಟಾನಂದ್ರೆ ಬಲಕ್ಕೆ ಈ ಕಡೆ ಬರುತ್ತಾ? ಸೊ ಈ ಕಡೆ ಮತ್ತೆ ಅಗೇನ್ 2 ಕಿಲೋಮೀಟರ್ ನಡೆಯುತ್ತಾನೆ. ಸೊ ಅವನು ಪ್ರಾರಂಭದ ಬಿಂದುವಿನಿಂದ ಯಾವ ದಿಕ್ಕಿನಲ್ಲಿರುತ್ತಾನೆ ಅಂತ ಕ್ವಶನ್ ಕೇಳ್ಯಾರ. ಸೊ ಸ್ಟಾರ್ಟಿಂಗ್ ಪಾಯಿಂಟ್ ಇಲ್ಲದ, ಇಲ್ಲಿಂದ ಈ ಕಡೆ ಬರುವ ದಿಕ್ಕು ಯಾವುದು? ಇಲ್ಲಿ ನೋಡಿ, ಉಯಿಪು ಆದ ನೈಪವ ನಿಮ್ಗೆ ಗೊತ್ತದ. ಸೊ ಇಲ್ಲಿಂದ ಈ ಕಡೆ ಬರುವ ದಿಕ್ಕು ಯಾವ್ದದ? ಇಲ್ಲಿ ಈಶಾನ್ಯದ. ಸೊ ಈಶಾನ್ಯಕ್ಕೆ ಇಂಗ್ಲಿಷ್ ಒಳಗೆ ಏನಂತಾರ? ನಾರ್ತ್ ಈಸ್ಟ್ ಅಂತಾರ. ಸೊ ಫಸ್ಟ್ ಆಪ್ಷನ್ ಈಶಾನ್ಯ ಸರಿಯಾದ ಉತ್ತರ. ಓಕೆ, ಮುಂದಿನ ಪ್ರಶ್ನೆ. ನೆಕ್ಸ್ಟ್ ಈ ಕ್ವಶನ್ ನೋಡಿ. 4 boys and 2 girls are to be seated in a row in such a way that the 2 girls are always together. In how many different ways can they be seated? ಓಕೆ, ಇಬ್ಬರು ಹೆಣ್ಣು ಮಕ್ಕಳು ಒಟ್ಟಿಗೆ ಕುಳಿತುಕೊಳ್ಳುವಂತಹ ರೀತಿಯಲ್ಲಿ ಒಂದು ಸಾಲಿನಲ್ಲಿ 4 ಹುಡುಗರು ಮತ್ತು 2 ಹೆಣ್ಣು ಮಕ್ಕಳನ್ನು ಕೂರಿಸಬೇಕಾಗಿದೆ. ಎಷ್ಟು ವಿವಿಧ ಬಗೆಗಳಲ್ಲಿ ಅವರನ್ನು ಕೂರಿಸಬಹುದಾಗಿದೆ? ಸೊ ಕ್ವಶನ್ ಯಾವ ತರ ಅದ ನೋಡಿ ಈಗ. ಸೊ ಇಲ್ಲಿ ನೋಡಿ, ಇಬ್ಬರು ಹೆಣ್ಣು ಮಕ್ಕಳು ಯಾವಾಗ್ಲೂ ಟೋಟಲ್ ಎಷ್ಟು ಜನ ಅದಾರ? 4 ಹುಡುಗರು ಅದಾರ. ಸೊ ಇಬ್ರು ಹುಡುಗಿಯರು ಅದಾರ. ಓಕೆ, ಸೊ 4 ಹುಡುಗರು 4 ಬಾಯ್ಸ್ ಅದಾರ, ನೆಕ್ಸ್ಟ್ 2 ಗರ್ಲ್ಸ್ ಅದಾರ. ಓಕೆ, ಸೊ ಇಲ್ಲಿ ಇನ್ನೊಂದು ಕಂಡೀಷನ್ ಏನ್ ಕೊಟ್ಟಾರ ಅಂದ್ರೆ ನಮಗ, ಇಬ್ಬರು ಗರ್ಲ್ಸ್ ಏನದಾರಲ್ಲ ಅವ್ರ ಆಲ್ವೇಸ್ ಏನ್ ಮಾಡ್ಬೇಕು? ಕೂಡೇ ಕೂತ್ಕೋಬೇಕು. ಸೊ ಆಜು ಬಾಜುನ ಕುಂತಿರ್ಬೇಕು. ಓಕೆ, ಸೊ ಇವ್ರ ಈ ತರ ಕನ್ಸಿಡರ್ ಮಾಡಿ. ಓಕೆ, ಇಲ್ಲಿ 4 ಹುಡುಗರು ಕನ್ಸಿಡರ್ ಮಾಡಿ. ಸೊ ಇಬ್ರು ಗರ್ಲ್ಸ್ ಆಲ್ವೇಸ್ ಆಜು ಬಾಜು ಇರ್ಬೇಕಂದ್ರ ಅವ್ರನ್ನಿಬ್ರನ್ನು ಕೂಡ ಒಂದೇ ಕನ್ಸಿಡರ್ ಮಾಡೋಣ. ಯಾಕಂದ್ರೆ ಇಲ್ಲಿ ABCD ಬಾಯ್ಸ್ ಗರ್ಲ್ಸ್ ಅದಾರ, ಸಾರಿ ABCD 4 ಬಾಯ್ಸ್ ಅದಾರ ಅನ್ಕೊಳ್ಳಿ. ಈಗ EF ಗರ್ಲ್ಸ್ ಇದ್ರೆ EF ಇವ್ರಿಬ್ರು ಯಾವಾಗ್ಲೂ ಆಜು ಬಾಜುನೇ ಇರ್ಬೇಕಂದ್ರ ನಾವ ಇದನ್ನ ಎರಡು ಸೇರಿ ಒಂದೇ ಕನ್ಸಿಡರ್ ಮಾಡೋಣ. ಸೊ 1 2 3 4 5 ಟೋಟಲ್ ಎಷ್ಟಾಗುತ್ತೆ? 5. ಸೊ 5 ಫ್ಯಾಕ್ಟೋರಿಯಲ್ ಅಂತ ಕನ್ಸಿಡರ್ ಮಾಡೋಣ. ಓಕೆ, ಸೊ ಅವ್ರನ್ನ ಯಾವ ತರ ಕೂಡಿಸಿದ್ರು 5 ಫ್ಯಾಕ್ಟೋರಿಯಲ್ ಆಗುತ್ತೆ ನಮ್ಗೆ ಇದನ್ನ ಕಂಡು ಹಿಡಿಬೇಕಾದ್ರೆ. ಓಕೆ, ನೆಕ್ಸ್ಟ್ ಏನು? ಸೊ ಇಲ್ಲಿ ಗರ್ಲ್ಸ್ EF ನಾವು EF ಈ ತರಾನು ಕೂಡ್ಬಹುದು, ನೆಕ್ಸ್ಟ್ FE ಈ ತರಾನು ಕೂಡ್ಬಹುದು. ಹೌದು. ಸೊ ಇಲ್ಲಿನೂ ಅವ್ರ ಇಬ್ರು ಕೂಡಿರೋದೇನ್ ಚೇಂಜಸ್ ಆಗತ್ತಲ್ಲ, ಅದನ್ನ 2 ಫ್ಯಾಕ್ಟೋರಿಯಲ್ ಅಂತ ಕನ್ಸಿಡರ್ ಮಾಡೋಣ. ಓಕೆ, ಸೊ 5 ಫ್ಯಾಕ್ಟೋರಿಯಲ್ ಬೆಲೆ ನಿಮ್ಗೆ ಗೊತ್ತದ. ಏನ್ ಮಾಡ್ಬೇಕು? 5 × 4 × 3 × 2 × 1. ಓಕೆ, 2 ಫ್ಯಾಕ್ಟೋರಿಯಲ್ ವ್ಯಾಲ್ಯೂ ಎಷ್ಟು? 2 ಅಂದ್ರೆ 2 ಫ್ಯಾಕ್ಟೋರಿಯಲ್ ಆಕ್ಚುಲಿ 2 ನೇ ಬರುತ್ತೆ, 2 × 1. ಸೊ ಇದನ್ನ ಮಲ್ಟಿಪ್ಲೈ ಮಾಡಿ, 5 4 20, 23 60,
62 120, 120 240 ಬರುತ್ತೆ. ಸೊ ಆಪ್ಷನ್ ಫೋರ್ತ್ ಆಪ್ಷನ್ ಅದ ನೋಡಿ, 240 ಸರಿಯಾದ ಉತ್ತರ. ಓಕೆ, ಮುಂದಿನ ಪ್ರಶ್ನೆ. ನೆಕ್ಸ್ಟ್ ಕ್ವಶನ್ ಏನ್ ಕೊಟ್ಟಾರ, ಎ ಕಂಪ್ಲೀಟ್ ಸೈಕಲ್ ಆಫ್ ಎ ಟ್ರಾಫಿಕ್ ಲೈಟ್ ಟೇಕ್ಸ್ 60 seconds. ಓಕೆ, ಡ್ಯೂರಿಂಗ್ ಈಚ್ ಸೈಕಲ್ the light is green for 25 seconds, yellow for 5 seconds, red for 30 seconds. At a randomly chosen time, the probability that light will not be green is. So ಕ್ವಶನ್ ಯಾವ ತರ, ಎಷ್ಟು ಈಸಿ ಅದ ನೋಡಿ ಈ ಕ್ವಶನ್. ಓಕೆ, ಒಂದು ಟ್ರಾಫಿಕ್ ಲೈಟ್ ಒಂದು ಚಕ್ರವನ್ನು ಪೂರ್ಣಗೊಳಿಸಲು 60 ಸೆಕೆಂಡ್ ತೆಗೆದುಕೊಳ್ಳುತ್ತದೆ. ಟೋಟಲ್ ಟೈಮ್ ಎಷ್ಟು ತಗೊಳ್ತದೆ, ಇದು 60 ಸೆಕೆಂಡ್ಸ್ ತಗೊಳುತ್ತೆ. ಓಕೆ, ಸೊ ನೆಕ್ಸ್ಟ್ ಏನದ, ಪ್ರತಿಯೊಂದು ಚಕ್ರದಲ್ಲಿ ಹಸಿರು ಬೆಳಕು 25 ಸೆಕೆಂಡ್ಗಳ ಕಾಲ. ಸೊ ಗ್ರೀನ್ ಎಷ್ಟು ಟೈಮ್ ತಗೊಳುತ್ತಾ, ಗ್ರೀನ್ 25 ಸೆಕೆಂಡ್ಸ್ ತಗೊಳುತ್ತಾ. ಓಕೆ, 25 ಸೆಕೆಂಡ್ಸ್. ಓಕೆ, ನೆಕ್ಸ್ಟ್ 5 ಸೆಕೆಂಡ್ಗಳ ಕಾಲ, 5 ಸೆಕೆಂಡ್ಗಳ ಕಾಲ ಹಳದಿ. ಸೊ ಎಲ್ಲೋ ಎಷ್ಟು ಸೆಕೆಂಡ್ ತಗೊಳುತ್ತಾ, ಎಲ್ಲೋ 5 ಸೆಕೆಂಡ್ ತಗೊಳುತ್ತಾ. ಓಕೆ, 5 ಸೆಕೆಂಡ್ಸ್. ನೆಕ್ಸ್ಟ್ 30 ಸೆಕೆಂಡ್ಗಳ ಕಾಲ ಕೆಂಪು ಬೆಳಕಿರುತ್ತದೆ. ಸೊ ರೆಡ್ ಲೈಟ್ ಎಷ್ಟು ಟೈಮ್ ಇರುತ್ತೆ, ರೆಡ್ 30 ಸೆಕೆಂಡ್ ಇರುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ ಏನ್ ಕೇಳ್ಯಾರ ಕ್ವಶನ್, ಯಾದೃಚ್ಛಿಕವಾಗಿ ಪ್ರೊಬಾಬಿಲಿಟಿ ಕೇಳ್ಯಾರ. ಪ್ರೊಬಾಬಿಲಿಟಿ ಏನ್ ಕೇಳ್ಯಾರು, ತೆಗೆದುಕೊಂಡ ಸಮಯದಲ್ಲಿ ಬೆಳಕು ಹಸಿರು ಬಣ್ಣ ಆಗದಿರುವಿಕೆಯ, ಅಂದ್ರೆ ಹಸಿರು ಲೈಟ್ ಹತ್ತಲ್ದ ಟೈಮ್ ಎಷ್ಟು, ಸೊ ಅದು ಪ್ರೊಬಾಬಿಲಿಟಿ ಎಷ್ಟು ಅಂತ ಕೇಳ್ಯಾರ. ಸೊ ಗ್ರೀನ್ ಲೈಟ್ ಇರಬಾರ್ದ. ಗ್ರೀನ್ ಲೈಟ್ ಇರಬಾರ್ದು ಅಂದ್ರೆ ಏನ್ ಮಾಡ್ಬೇಕು ನಾವು, ಗ್ರೀನ್ ಲೈಟ್ ಕನ್ಸಿಡರ್ ಮಾಡಬಾರ್ದು. ಸೊ ಗ್ರೀನ್ ಲೈಟ್ ಬಿಟ್ಟು ಯೆಲ್ಲೋ ಅಂಡ್ ರೆಡ್ ಅಷ್ಟೇ ಕನ್ಸಿಡರ್ ಮಾಡ್ಬೇಕು. ಸೊ ಯೆಲ್ಲೋ ಎಷ್ಟದ 5 ಅದ, ಪ್ಲಸ್ ಗ್ರೀನ್ ಎಷ್ಟದ 30 ಅದ. ಸೊ ಟೋಟಲ್ ಎಷ್ಟಾಗುತ್ತ, 35 ಆಗುತ್ತ. ಸೊ ನಾವು 35 ಸೆಕೆಂಡ್ಸ್ ಆ ಟೈಮ್ ಒಳಗೆ ಗ್ರೀನ್ ಇರಲ್ಲ. ಸೊ ಟೋಟಲ್ ನಮ್ಗೆ ಎಷ್ಟು ಟೈಮಿಂಗ್ ಒಳಗೆ ಚೇಂಜಸ್ ಆಗುತ್ತಾ, ಲೈಟಿಂಗ್ ಚೇಂಜಸ್ ಆಗುತ್ತಾ. ಟೋಟಲ್ 60 ಸೆಕೆಂಡ್ಸ್ ಅದ. ಸೊ 35/60 ಆಗುತ್ತಾ. ಸೊ ಇದನ್ನ ಭಾಗಾಕಾರ ಮಾಡಿದ್ರೆ ಏನ್ ಬರುತ್ತಾ, 5 7s 5 12s. ಓಕೆ, ಸೊ 7/12 7/12 ಬರುತ್ತಾ. ಸೊ ಆಪ್ಷನ್ ಥರ್ಡ್ ಆಪ್ಷನ್ ಇದೆ ನೋಡಿ, 7/12 7/12 ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಓಕೆ, ನೆಕ್ಸ್ಟ್ ಕ್ವಶನ್. ಈ ಕ್ವಶನ್ ಏನದ, ಫ್ರಮ್ ದ ಗಿವನ್ ಸ್ಟೇಟ್ಮೆಂಟ್ ಚೂಸ್ ದ ಅಪ್ರೋಪ್ರಿಯೇಟ್ ಕನ್ಕ್ಲೂಷನ್. ಓಕೆ, ಆಲ್ ಕ್ಯಾಟ್ಸ್, ಡಾಗ್ಸ್ ಅಂಡ್ ಎಲಿಫೆಂಟ್ಸ್ ಆರ್ rats. ಓಕೆ, ಸೊ ಕ್ಯಾಟ್ಸ್, ಡಾಗ್ಸ್ ಅಂಡ್ ಎಲಿಫೆಂಟ್ಸ್ ಏನದಲ್ಲ, ಇವೆಲ್ಲ ಏನಾಗ್ತಾವು, ಇವೆಲ್ಲಾನು ರ್ಯಾಟ್ಸ್ ಇರ್ತಾವ. ಓಕೆ, ಸೊ ರ್ಯಾಟ್ಸ್ ಅಲ್ಲಿ ಬರ್ತಾವ. ಸೊ ಇಲ್ಲಿ ಕೊಟ್ಟ ರ್ಯಾಟ್ಸ್. ಓಕೆ, ಸೊ ರ್ಯಾಟ್ಸ್ ಅಲ್ಲಿ ಆಲ್ ಕ್ಯಾಟ್ಸ್, ಡಾಗ್ಸ್ ಅಂಡ್ ಎಲಿಫೆಂಟ್ಸ್ ಆರ್ ರ್ಯಾಟ್ಸ್. ಓಕೆ, ಡಾಗ್ಸ್, cats and elephants, okay, they are rats. Okay, so no elephant is a cat or dog. Okay, ಅದಕ್ಕಿಂತ ಮುಂಚೆ ಈ ಲೈನ್ ನೋಡಿ, ಸಮ್ ಕ್ಯಾಟ್ಸ್ ಆರ್ ಡಾಗ್ಸ್. ಸಮ್ ಕ್ಯಾಟ್ಸ್ ಆರ್ ಡಾಗ್ಸ್ ಅಂದಾಗ ನಾವು ಯಾವ ತರ ಬರ್ಬೇಕಂದ್ರೆ ಇದನ್ನ, ಸಮ್ ಕ್ಯಾಟ್ಸ್ ಆರ್ ಡಾಗ್ಸ್. ಸೊ ಸಮ್ ಕ್ಯಾಟ್ಸ್ ಆರ್ ಡಾಗ್ಸ್ ಅಂದಾಗ ನಾವು ಇದನ್ನ ಯಾವ ತರ ಡ್ರಾ ಮಾಡ್ಬೇಕು, ಈ ತರ ಡ್ರಾ ಮಾಡ್ಬೇಕು. ಓಕೆ, ಸೊ ಸಮ್ ಪಾರ್ಟ್ ಆಫ್ ಕವರ್ ಆಗಿರ್ಬೇಕು ಒಂದಕ್ಕೊಂದು. ಸೊ ಸಮ್ ಕ್ಯಾಟ್ಸ್ ಆರ್ ಡಾಗ್ಸ್. ಓಕೆ, ನೆಕ್ಸ್ಟ್ ಏನದ, ನೆಕ್ಸ್ಟ್ ಈ ಬಿ ಸ್ಟೇಟ್ಮೆಂಟ್ ನೋಡಿ, ನೋ ಎಲಿಫೆಂಟ್ ಇಸ್ ಎ ಕ್ಯಾಟ್ ಆರ್ ಡಾಗ್. ಸೊ ಯಾವ ಎಲಿಫೆಂಟ್ ಕ್ಯಾಟ್ ಆರ್ ಡಾಗ್ ಆಗೋದಿಲ್ಲ. ಓಕೆ, ಸೊ ಈ ತರ ಕೊಟ್ಟಾರ. ಸೊ ಇಲ್ಲಿ ಕ್ಯಾಟ್ನು ಆಗೋದಿಲ್ಲ, ಡಾಗ್ನು ಆಗೋದಿಲ್ಲ. ಓಕೆ, ಎಲಿಫೆಂಟ್ ಮತ್ತು ಆನೆ ಮತ್ತು ಬೆಕ್ಕುಗಳಿಗೆ ಸಂಬಂಧ ಇಲ್ಲ. ಓಕೆ, ಸೊ ಕನ್ಕ್ಲೂಷನ್ ನೋಡಿ, ನೋ ರ್ಯಾಟ್ ಈಸ್ ಕ್ಯಾಟ್, ಇದು ಆಗೋದಿಲ್ಲ. ಯಾಕಂದ್ರ ಕೆಲವು ರ್ಯಾಟ್ಗಳು ಕ್ಯಾಟು ಆಗ್ಬೋದು. ಓಕೆ, ನೆಕ್ಸ್ಟ್ ಡಾಗ್ ಆಸ್ ವೆಲ್ ಆಸ್ ಎಲಿಫೆಂಟ್. ಯಾಕಂದ್ರೆ ಆಲ್ರೆಡಿ ಅವ್ರು ಕೊಟ್ಟಾರ ಆಲ್ ಕ್ಯಾಟ್ಸ್, ಡಾಗ್ಸ್ ಅಂಡ್ ಎಲಿಫೆಂಟ್ಸ್ ಆರ್ ರ್ಯಾಟ್ಸ್ ಅಂತ ಕೊಟ್ಟಾಗ, ಸೊ ನೋ ರ್ಯಾಟ್ ಈಸ್ ಕ್ಯಾಟ್, ಡಾಗ್ ಆಸ್ ವೆಲ್ ಆಸ್ ಎಲಿಫೆಂಟ್ ಇದು ರಾಂಗ್ ಆಗುತ್ತೆ. ಓಕೆ, ಸಮ್ ರ್ಯಾಟ್ಸ್ ಆರ್ ಕ್ಯಾಟ್ಸ್ ಆಸ್ ವೆಲ್ ಆಸ್ ಡಾಗ್ಸ್. ಅಂದ್ರೆ ಸಮ್ ರ್ಯಾಟ್ಸ್ ಆರ್ ಅಂದ್ರೆ ರ್ಯಾಟ್ಸ್ ಅಲ್ಲೇ ಕ್ಯಾಟ್ಸ್ ಅಂಡ್ ಡಾಗ್ಸ್ ಅದಾವ. ಅಂದ್ರೆ ಕೆಲವು ರ್ಯಾಟ್ಗಳು ಡಾಗ್ಸು ಆಗ್ಬೋದು ಮತ್ತು ಕ್ಯಾಟ್ಸು ಆಗ್ಬೋದು. ಸೊ ಓನ್ಲಿ ಕನ್ಕ್ಲೂಷನ್ 2 ಫಾಲೋ ಆಗುತ್ತ, 1 ರಾಂಗ್ ಆಗುತ್ತ. ಓಕೆ, ಕರೆಕ್ಟ್. ಎಲ್ಲ ಬೆಕ್ಕುಗಳು, ನಾಯಿಗಳು ಮತ್ತು ಆನೆಗಳು ಇಲಿಗಳು ಅಂತ ಕೊಟ್ಟಾರ. ಸೊ ಇಲಿಗಳ ಒಳಗನೆ ಬರ್ತಾವಲ್ಲ, ಅಂದ್ರೆ ಎಲ್ಲ ಬೆಕ್ಕುಗಳು, ನೆಕ್ಸ್ಟ್ ನಾಯಿಗಳು ಮತ್ತೆ ಆನೆಗಳು ಏನದಾವಲ್ಲ ಅವೆಲ್ಲ ಇಲಿಗಳು ಅಂತ ಕೊಟ್ಟಾರ. ಸೊ ನೆಕ್ಸ್ಟ್ ಇಲ್ಲಿ ನೆಕ್ಸ್ಟ್ ಸೆಂಟೆನ್ಸ್ ಏನ್ ಕೊಟ್ಟಾರ, ಸಿ ಒಳಗ ಕೆಲವು
ಇಲ್ಲಿ ಏನ್ ಕೊಟ್ಟಾರ, ಕೆಲವು ಬೆಕ್ಕುಗಳು ನಾಯಿಗಳು ಅಂದ್ರೆ ಕೆಲವು ಬೆಕ್ಕುಗಳು ನಾಯಿಗಳು ಅಂದಾಗ ಯಾವ ತರ ಡ್ರಾ ಮಾಡ್ಬೇಕಂದ್ರ ನಾವು ಈ ತರ ಡ್ರಾ ಮಾಡ್ಬೇಕಾಗತ್ತ. ಓಕೆ, ಕೆಲವು ಬೆಕ್ಕುಗಳು ನಾಯಿಗಳು. ಓಕೆ, ಈಗ ಯಾವುದೇ ಆಣೆ ಬೆಕ್ಕು ಅಥವಾ ನಾಯಿ ಅಲ್ಲ. ಅಂದ್ರೆ ಆಣೆ ಮತ್ತು ಬೆಕ್ಕಿಗೆ ನಾಯಿಗೆ ಸಂಬಂಧ ಇಲ್ಲ ಅಂತ ಕೊಟ್ಟಾರ. ಸೊ ಯಾವುದೇ ನಾಯಿನೂ ಆಣೆ ಆಗಲ್ಲ, ಯಾವುದೇ ಆಣೆ ಬೆಕ್ಕುನು ಆಗೋದಿಲ್ಲ. ಏನ್ ಕೊಟ್ಟಾರ, ಯಾವುದೇ ಆಣೆ ಬೆಕ್ಕು ಮತ್ತು ನಾಯಿ ಅಲ್ಲ ಅಂದಾಗ ಆಣೆ ನಾಯಿನೂ ಆಗೋದಿಲ್ಲ, ಆಣೆ ಬೆಕ್ಕುನು ಆಗೋದಿಲ್ಲ. ಓಕೆ, ಸೊ ಇಲ್ಲಿ ಇದ್ರ ಮೇಲೆ ಸ್ಟೇಟ್ಮೆಂಟ್ ಯಾವ ತರ ಕೊಟ್ಟಾರ ನೋಡಿ. ಯಾವುದೇ ಇಲಿ ಅಂದಾಗ ಈ ಇಲಿಗಳಲ್ಲಿ ಬೆಕ್ಕು, ನಾಯಿ ಹಾಗೆ ಆಣೆ ಮೂರು ಆಗೋದಿಲ್ಲ ಅಂತ ಕೊಟ್ಟಾರ. ಸೊ ಇದು ರಾಂಗ್ ಆಗುತ್ತೆ. ಯಾಕಂದ್ರ ಇಲಿ ಒಳಗಡೆನ ಇವು ಮೂರು ಅದಾವ. ಸೊ ಎಲ್ಲಾ ಬೆಕ್ಕುಗಳು, ನಾಯಿಗಳು, ಆಣೆಗಳು, ಇಲಿಗಳು ಅಂದಾಗ ಸೊ ಇಲಿಗಳು, ಕೆಲವು ಇಲಿಗಳು ಬೆಕ್ಕುಗಳನ್ನು ಆಗ್ಬೋದು, ನಾಯಿಗಳನ್ನು ಆಗ್ಬೋದು ಮತ್ತು ಆಣೆಗಳನ್ನು ಆಗ್ಬೋದು ಕೆಲವು. ಸೊ ಎಲ್ಲ ಅಂತೇಳಿ ಹೇಳಕ್ ಬರೋದಿಲ್ಲ, ಸ್ವಲ್ಪ ಕೆಲವು ಆಗ್ಬೋದು. ಸೊ ಫಸ್ಟ್ ತೀರ್ಮಾನ ಏನದ ತಪ್ಪು ಅದ. ಸೊ ನೆಕ್ಸ್ಟ್ ಏನದ, ಕೆಲವು ಇಲಿಗಳು ಬೆಕ್ಕುಗಳು ಹಾಗೆ ಕೆಲವು ಇಲಿಗಳು ಬೆಕ್ಕುಗಳು ಹಾಗೆ ನಾಯಿಗಳು. ಸೊ ಕೆಲವು ಇಲಿಗಳು ಏನೋ ಆಗ್ಬೋದು, ಬೆಕ್ಕುಗಳನ್ನು ಆಗ್ಬೋದು, ನಾಯಿಗಳನ್ನು ಆಗ್ಬೋದು. ಸೊ ಓನ್ಲಿ ಎರಡನೇ ಕನ್ಕ್ಲೂಷನ್ ಅದಲ್ಲ, ತೀರ್ಮಾನ ಎರಡು ಕರೆಕ್ಟ್ ಅದ. ಸೊ ಇದಿರೋ ಆಪ್ಷನ್ ಯಾವುದು, ಆಪ್ಷನ್ 2 ಅದ ನೋಡಿ, ನಿರ್ಣಯ 2 ಮಾತ್ರ. ಓಕೆ, ಈ ಪ್ರಶ್ನೆ ಏನದ ನೋಡಿ, A, B, C, D and E are 5 students. C is taller than A but shorter than D. A is taller than B. E is same height of B. Who is the tallest among them? Okay. ಸೊ ಇಲ್ಲಿ ಏನ್ ಕೊಟ್ಟಾರ, ಎ ಬಿ ಸಿ ಡಿ ಮತ್ತು ಇ ಐವರು ವಿದ್ಯಾರ್ಥಿಗಳು. ಸೊ 5 ಜನ ವಿದ್ಯಾರ್ಥಿಗಳಿದ್ದಾರೆ. ಸಿ ಎ ಗಿಂತ ಎತ್ತರವಾಗಿದ್ದಾನೆ. ಸಿ ಏನದಲ್ಲ, ಸಿ ಎ ಗಿಂತ ಎತ್ತರವಾಗಿದ್ದಾನೆ ಅಂದ್ರೆ ಈ ತರ ಬರೆಯೋಣ. ಓಕೆ, ನೆಕ್ಸ್ಟ್, ಆದರೆ ಡಿ ಗಿಂತ ಕುಳ್ಳನಾಗಿದ್ದಾನೆ. ಸಿ ಎ ಗಿಂತ ಹೈಟ್ ಅದಾನ ಬಟ್ ಡಿ ಗಿಂತ ಏನಾಗ್ಯಾನು, ಗಿಡ್ ಅದಾನ, ಕುಳ್ಳವಾಗಿದ್ದಾನೆ. ಓಕೆ, ಕುಳ್ಳಗಿದ್ದಾನೆ. ನೆಕ್ಸ್ಟ್, ಎ ಬಿ ಗಿಂತ ಎತ್ತರ. ಎ ಏನದಲ್ಲ, ಬಿ ಗಿಂತ ಎತ್ತರ ಅಂದಾಗ ಬಿ ಇಲ್ಲಿ ಬರ್ತಾನ. ಓಕೆ, ಬಿಕಾಸ್ ಎ ಇಸ್ ಟಾಲರ್ ದನ್ ಬಿ. ಓಕೆ, ನೆಕ್ಸ್ಟ್, ಇ ಯು ಬಿ ಎ ಎತ್ತರದಷ್ಟೇ ಇದ್ದಾನೆ. ಇ ಏನದಲ್ಲ, ಇದು ಮತ್ತು ಬಿ ದ ಹೈಟ್ ಸೇಮ್ ಅದ. ಓಕೆ, ಇ ಯು ಬಿ ಎ ಎತ್ತರದಷ್ಟೇ ಇದ್ದಾನೆ. ಓಕೆ, ಈ ತರ ಬರೀಬಹುದು. ಅವರಲ್ಲಿ ಯಾರು ಅತ್ಯಂತ ಎತ್ತರ ಕೊಟ್ಟಾಗ ಇಲ್ಲಿ ಡೈರೆಕ್ಟ್ ಗೊತ್ತಾಗತ್ತ ನೋಡಿ. ಯಾಕಂದ್ರ ಬಿ ಗಿಂತ ಎ ಎತ್ತರ ಅದಾನ, ಎ ಗಿಂತ ಸಿ ಎತ್ತರ ಅದಾನ, ಸಿ ಗಿಂತ ಡಿ ಎತ್ತರ ಅದಾನ ಅಂದ್ರೆ ಡಿ ನೇ ಟಾಲೆಸ್ಟ್ ಆಗ್ತಾನ, ಡಿ ನೇ ಅತ್ಯಂತ ಎತ್ತರ ಇದ್ದವ ಆಗ್ತಾನ. ಸೊ ಫೋರ್ತ್ ಆಪ್ಷನ್ ಅದ ನೋಡಿ, ಡಿ. ಅತ್ಯಂತ ಎತ್ತರವಾಗಿರುವವನು ಯಾರು, ಡಿ ಇರ್ತಾನ. ಓಕೆ, ಮುಂದಿನ ಪ್ರಶ್ನೆ. ಈ ಪ್ರಶ್ನೆ ನೋಡಿ, ಇನ್ ಹೌ ಮೆನಿ ವೇಸ್ ಕ್ಯಾನ್ ಎ ಗ್ರೂಪ್ ಆಫ್ 3 ಬಾಯ್ಸ್ ಅಂಡ್ 2 ಗರ್ಲ್ಸ್ ಬಿ ಮೇಡ್ ಔಟ್ ಆಫ್ ಟೋಟಲ್ 7 ಬಾಯ್ಸ್ ಅಂಡ್ 3 ಗರ್ಲ್ಸ್? ಸೊ ಇದ ಪರ್ಮಿಟೇಷನ್ಸ್ ಅಂಡ್ ಕಾಂಬಿನೇಷನ್ಸ್ ಮೇಲೆ ಇದೆ. ಸೊ ಏನಾಗತ್ತೆ ಇಲ್ಲಿ ಕ್ವೆಶನ್ ನೋಡಿ, ಒಟ್ಟು 7 ಹುಡುಗರು ಮತ್ತು 3 ಹುಡುಗಿಯರ ಪೈಕಿ 3 ಹುಡುಗರು ಮತ್ತು 2 ಹುಡುಗಿಯರ ಗುಂಪನ್ನು ಎಷ್ಟು ವಿಧಗಳಲ್ಲಿ ಮಾಡಬಹುದಾಗಿದೆ ಅಂತ ಕ್ವೆಶನ್ ಅದ. ಸೊ ಟೋಟಲ್ ಬಾಯ್ಸ್ ಎಷ್ಟಿದಾರ, ಟೋಟಲ್ 7 ಬಾಯ್ಸ್ ಅದಾರ. ಓಕೆ, ಮತ್ತು ಟೋಟಲ್ ಗರ್ಲ್ಸ್ ಎಷ್ಟಿದಾರ, ಟೋಟಲ್ 3 ಗರ್ಲ್ಸ್ ಅದಾರ. ಸೊ 7 ಹುಡುಗರು ಮತ್ತು 3 ಹುಡುಗಿಯರ ಪೈಕಿ 3 ಹುಡುಗರು ಮತ್ತು 2 ಹುಡುಗಿಯರು ಅಂತ ಕೊಟ್ಟಾರ. ಓಕೆ, 3 ಹುಡುಗರು ಮತ್ತು 2 ಹುಡುಗಿಯರು ಈ ತರ ಕೊಟ್ಟಾಗ ಏನ್ ಮಾಡ್ತೀರಿ ನೀವ, 7 ಹುಡುಗರ ಪೈಕಿ ಎಷ್ಟು ಹುಡುಗರನ್ನ ತಗೋಬೇಕು ನಾವು, 3 ಹುಡುಗರನ್ನು ಕನ್ಸಿಡರ್ ಮಾಡ್ಬೇಕಂದಾಗ ಇದನ್ನ 7C3 ಅಂತ ಬರಿತೀವಿ. ಹೌದು. ನೆಕ್ಸ್ಟ್, ಮತ್ತು ಅಂಡ್ ಮತ್ತು ಅತ್ ಕೊಟ್ಟಾಗ ಯಾವಾಗ್ಲೂ ಏನಾಗತ್ತ, ಮಲ್ಟಿಪ್ಲೈ ಆಗತ್ತ. ಹೌದು. ನೆಕ್ಸ್ಟ್, 3 ಹುಡುಗಿಯರಲ್ಲಿ ಎಷ್ಟು ಹುಡುಗಿಯರನ್ನ ಕನ್ಸಿಡರ್ ಮಾಡ್ಬೇಕು, 2 ಹುಡುಗಿಯರನ್ನ ಕನ್ಸಿಡರ್ ಮಾಡ್ಬೇಕು. ಸೊ 3C2 ಆಗುತ್ತ. ಸೊ ಇದನ್ನ ಫೈಂಡ್ ಔಟ್ ಮಾಡಿದಾಗ ಎಷ್ಟು ಬರುತ್ತೆ ನೋಡಿ, 7 ಇಂಟು 6 ಇಂಟು 5, 3 ಇಂಟು 2 ಇಂಟು 1. ಓಕೆ, ನೆಕ್ಸ್ಟ್ 3 ಇಂಟು 2 ಬೈ 2. ಓಕೆ, ಇಲ್ಲಿ ಇದು ಕ್ಯಾನ್ಸಲ್ ಆಗುತ್ತಾ, ನೆಕ್ಸ್ಟ್ ಇದು ಕ್ಯಾನ್ಸಲ್ ಆಗುತ್ತಾ. ಓಕೆ, 7 ಇಂಟು 5 35, 35 ಇಂಟು 3 ಈಕ್ವಲ್ ಟು 35 ಇಂಟು 3 ಈಕ್ವಲ್ ಟು 105 ಆಗುತ್ತಾ. ಓಕೆ, ಸೊ 105 ಇರೋ ಆಪ್ಷನ್ ಯಾವ್ದ, ಫಸ್ಟ್ ಆಪ್ಷನ್ ಅದ. ಒಂದನೇ ಆಪ್ಷನ್ ಇಸ್ 105 ಸರಿಯಾದ ಉತ್ತರ. ಓಕೆ, 105. ನೆಕ್ಸ್ಟ್ ಕ್ವೆಶನ್ ನೋಡಿ, ಈ ಪ್ರಶ್ನೆ ನೋಡಿ, ದ ಲೆಂತ್ ಅಂಡ್ ದ ಬ್ರೆಡ್ತ್ ಆಫ್ ಎ ರೆಕ್ಟಾಂಗಲ್ ಆರ್
20 centimeter and 10 centimeter respectively. The length is increased by 10% and the breadth is increased by 20%. What is the new area of the rectangle? Okay, ಎಷ್ಟು ಈಸಿ ಕೇಳ್ಯಾರ ನೋಡಿ ಇಲ್ಲಿ. ಒಂದು ಆಯತದ ಉದ್ದ ಮತ್ತು ಅಗಲ ಕ್ರಮವಾಗಿ 20 ಸೆಂಟಿಮೀಟರ್ ಮತ್ತು 10 ಸೆಂಟಿಮೀಟರ್ ಇದೆ. ಸೊ ಒಂದು ಆಯತ ಕನ್ಸಿಡರ್ ಮಾಡಿ. ಓಕೆ, ಸೊ ಒಂದು ಆಯತ. ಓಕೆ, ನೆಕ್ಸ್ಟ್ ಅಲ್ಲಿ ಉದ್ದ ಎಷ್ಟು ಕೊಟ್ಟಾರು? 20 ಸೆಂಟಿಮೀಟರ್ ಕೊಟ್ಟಾರ. ಸೊ 20 ಸೆಂಟಿಮೀಟರ್. ನೆಕ್ಸ್ಟ್ ಅಗಲ ಎಷ್ಟು ಕೊಟ್ಟಾರ? 10 ಸೆಂಟಿಮೀಟರ್ ಕೊಟ್ಟಾರ. ಓಕೆ, ನೆಕ್ಸ್ಟ್ ಉದ್ದವನ್ನು 10% ಹೆಚ್ಚಿಸಿ ಮತ್ತು ಅಗಲವನ್ನು 20% ಹೆಚ್ಚಿಸಿದರೆ, ಸೊ ಈಗ ನೆಕ್ಸ್ಟ್ ಅದನ್ನೇನ್ ಮಾಡ್ಯಾರ? ಉದ್ದ ಅಗಲಗಳನ್ನ ಸ್ವಲ್ಪ ಜಾಸ್ತಿ ಮಾಡ್ಯಾರ. ಓಕೆ, ಉದ್ದವನ್ನು 10% ಹೆಚ್ಚಿಸಿದರೆ, ಈಗ 20% ಅದ, 20% 10% ಅಂದ್ರೆ ಎಷ್ಟಾಗತ್ತೆ? 2 ಆಗತ್ತ. ಸೊ 10% ಜಾಸ್ತಿ ಮಾಡ್ಯಾರ ಅಂದ್ರೆ ಟೋಟಲ್ ಉದ್ದ ಎಷ್ಟಾಗತ್ತೆ? 22 ಆಗತ್ತ. 22 ಸೆಂಟಿಮೀಟರ್ ಆಗತ್ತ. ಓಕೆ, ನೆಕ್ಸ್ಟ್ ಅಗಲವನ್ನು 20% ಹೆಚ್ಚಿಸಿದ್ದಾರೆ ಅಂತ ಕೊಟ್ಟಾರ. ಸೊ ಅಗಲ 10 ಸೆಂಟಿಮೀಟರ್ ಅದ. ಅಗಲವನ್ನು 10 ಸೆಂಟಿಮೀಟರ್ಗೆ 20% ಅಂದ್ರೆ ಎಷ್ಟಾಗತ್ತೆ? 2 ಆಗತ್ತ. ಅಗಲ 2 ಸೆಂಟಿಮೀಟರ್ ಜಾಸ್ತಿ ಆದ್ರ ಅಗಲ ಎಷ್ಟಾಗುತ್ತೆ? 12 ಸೆಂಟಿಮೀಟರ್ ಆಗುತ್ತೆ. ಸೊ ಅಗಲ 12 ಸೆಂಟಿಮೀಟರ್. ಈಗ ಏನ್ ಫೈಂಡ್ ಔಟ್ ಮಾಡ್ಬೇಕು ನಾವು? ಆಯತದ ಹೊಸ ಕ್ಷೇತ್ರಫಲ ಏರಿಯಾ ಫೈಂಡ್ ಔಟ್ ಮಾಡ್ಬೇಕು. ಸೊ ಏರಿಯಾ ಮಾಡ್ಬೇಕಾದ್ರೆ ಏನ್ ಮಾಡ್ತೀರಿ? ಉದ್ದ ಇಂಟು ಅಗಲ ಮಾಡ್ತೀರಿ. ಹೌದು. ಸೊ ಉದ್ದ ಎಷ್ಟದ? 22 ಅದ. ಸೊ ಅಗಲ ಎಷ್ಟದ? ಅಗಲ 12 ಅದ. 22 ಇಂಟು 12 ಮಾಡಿದ್ರೆ ಎಷ್ಟು ಬರುತ್ತಾ? 264, 264 ಬರುತ್ತೆ. 264 ಸೆಂಟಿಮೀಟರ್ ಸ್ಕ್ವೇರ್. ಓಕೆ, ಸೊ ಥರ್ಡ್ ಆಪ್ಷನ್ ಇದೆ ನೋಡಿ, ಮೂರನೇ ಆಪ್ಷನ್ 264 ಸೆಂಟಿಮೀಟರ್ ಸ್ಕ್ವೇರ್. ಓಕೆ, ಮುಂದಿನ ಪ್ರಶ್ನೆ. ಈ ಪ್ರಶ್ನೆ ನೋಡಿ, ಇನ್ ಆನ್ ಎಕ್ಸಾಮಿನೇಷನ್ 52% of the candidates passed in English, 42% in mathematics and 17 in both. The number of those who failed in both the subjects. ಸೊ ಕ್ವಶನ್ ಯಾವ ರೀತಿ ಕೇಳ್ಯಾರಂದ್ರ, ಒಂದು ಪರೀಕ್ಷೆಯಲ್ಲಿ 52% ವಿದ್ಯಾರ್ಥಿಗಳು ಇಂಗ್ಲಿಷ್ ವಿಷಯದಲ್ಲಿ ಪಾಸ್ ಆಗಿದ್ದಾರೆ, 42% ವಿದ್ಯಾರ್ಥಿಗಳು ಗಣಿತ ವಿಷಯದಲ್ಲಿ ಪಾಸ್ ಆಗಿದ್ದಾರೆ, ಹಾಗೆ 17% ವಿದ್ಯಾರ್ಥಿಗಳು ಎರಡೂ ವಿಷಯಗಳಲ್ಲಿ ಪಾಸ್ ಆಗಿದ್ದಾರೆ. ಸೊ ಲಾಸ್ಟ್ ಕ್ವಶನ್ ಏನ್ ಕೇಳ್ಯಾರ? ಎರಡೂ ವಿಷಯಗಳಲ್ಲಿ ಅನುತ್ತೀರ್ಣರಾದ ಅಂದ್ರೆ ಫೇಲ್ ಆದ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತ ಕೇಳ್ಯಾರ. ಸೊ ಇಲ್ಲಿ ನೋಡಿ, ಈ ತರ ನಾವು ವೆನ್ನಕ್ಷೆ ಡ್ರಾ ಮಾಡಬಹುದು. ಸೊ ವೆನ್ನಕ್ಷೆ ಡ್ರಾ ಮಾಡಿದ್ರೆ ನಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಸೊ ಈಗ ಇದನ್ನು ಮ್ಯಾಥಮೆಟಿಕ್ಸ್ ಅಂತ ಕನ್ಸಿಡರ್ ಮಾಡೋಣ. ನೆಕ್ಸ್ಟ್ ಇದನ್ನ ಇಂಗ್ಲಿಷ್ ಅಂತ ಕನ್ಸಿಡರ್ ಮಾಡೋಣ. ಓಕೆ, ಸೊ ಎರಡು ವಿಷಯಗಳನ್ನು ಪಾಸ್ ಆದವ್ರು ಎಷ್ಟ? 17% ಅದಾರು. ಸೊ ಇದನ್ನ 17% ಇಲ್ಲಿ ಕನ್ಸಿಡರ್ ಮಾಡೋಣ. ಹೌದು. ಸೊ ನೆಕ್ಸ್ಟ್ ಇಲ್ಲಿ ಮ್ಯಾಥಮೆಟಿಕ್ಸ್ ಪಾಸ್ ಆದವ್ರು ಎಷ್ಟು? 52. ಸೊ 52 ಅಂದ್ರೆ ಓನ್ಲಿ ಮ್ಯಾಥಮೆಟಿಕ್ಸ್ ಫೈಂಡ್ ಔಟ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ನಾವು? 52 - 17 ಮಾಡ್ಬೇಕು. ಸೊ 52 - 17 ಮಾಡಿದಾಗ ಎಷ್ಟು ಬರುತ್ತೆ? ಇಲ್ಲಿ 35% ಬರುತ್ತೆ. ಹೌದು. ನೆಕ್ಸ್ಟ್ ಇಲ್ಲಿ ನೋಡಿ, ಇಂಗ್ಲಿಷ್ ಎಷ್ಟು ಇದಾರೆ? ಇಂಗ್ಲಿಷ್ 42% ಇದಾರೆ. ಸೊ ಇಂಗ್ಲಿಷ್ 42, ಓನ್ಲಿ ಇಂಗ್ಲಿಷ್ ಫೈಂಡ್ ಔಟ್ ಮಾಡ್ಬೇಕಾದ್ರೆ ನಾವ್ ಏನ್ ಮಾಡ್ಬೇಕು? 42 ಈ ಎರಡು ಪಾಸ್ ಆದವ್ರನ್ನ ಮೈನಸ್ ಮಾಡ್ಬೇಕು, 17 ಮೈನಸ್ ಮಾಡ್ಬೇಕು. ಸೊ ಇಲ್ಲಿ ಎಷ್ಟು ಬರುತ್ತೆ? 25% ಬರುತ್ತೆ. ಸೊ ಈಗ ನಮ್ ಕ್ವಶನ್ ಏನದ? ಎರಡು ವಿಷಯಗಳಲ್ಲಿ ಫೇಲ್ ಆದವ್ರನ್ನ ಫೈಂಡ್ ಔಟ್ ಮಾಡುವಾಗ ಟೋಟಲ್ ಪಾಸ್ ಆದವ್ರು ಎಷ್ಟು ನೋಡ್ಬೇಕು? ಮ್ಯಾಥಮೆಟಿಕ್ಸ್ ಬೋತ್ ಅಂಡ್ ಇಂಗ್ಲಿಷ್ ಫೈಂಡ್ ಔಟ್ ಟೋಟಲ್ ಮಾಡಿದಾಗ ನಮ್ಗೆ ಗೊತ್ತಾಗುತ್ತೆ 35% ಪ್ಲಸ್ 17% ಪ್ಲಸ್ 25% ಮಾಡಿದಾಗ ಎಷ್ಟು ಬರುತ್ತಾ? ಟೋಟಲ್ 35 17 ಕೂಡಿದ್ರೆ 52 ಬರುತ್ತಾ. 52 25 ಕೂಡಿದ್ರೆ ಎಷ್ಟು ಬರುತ್ತಾ? 77 ಬರುತ್ತಾ. ಇದೇನ್ ಸಂಖ್ಯೆ ಇದು? ಇದೇನ್ ಪರ್ಸೆಂಟೇಜ್? ಇದು ಟೋಟಲ್ ಪಾಸ್ ಆದವ್ರ ಪರ್ಸೆಂಟೇಜ್. ಅವ್ರ ಕ್ವಶನ್ ಅಲ್ಲಿ ಕೇಳಿದ್ದೇನು? ಫೇಲ್ ಆದವ್ರ ಪರ್ಸೆಂಟೇಜ್ ಕೇಳ್ಯಾರು. ಸೊ ಏನ್ ಮಾಡ್ಬೇಕು? ಇದನ್ನ 100 ಅಲ್ಲಿ 77 ಮೈನಸ್ ಮಾಡ್ಬೇಕು. ಸೊ 100 ಅಲ್ಲಿ 77 ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ? 23 ಬರುತ್ತೆ. ಸೊ 23% ಬರುತ್ತೆ. ಸೆಕೆಂಡ್ ಆಪ್ಷನ್ ಅದ ನೋಡಿ, ಟೋಟಲ್ ಫೇಲ್ ಆದವರ ಪರ್ಸೆಂಟೇಜ್ ಎಷ್ಟು ಬರುತ್ತೆ? 23%. ಸೊ 23% ವಿದ್ಯಾರ್ಥಿಗಳು ಏನಾಗ್ಯಾರ? ಎಕ್ಸಾಮ್ ಒಳಗ ಫೇಲ್ ಆಗ್ಯಾರ. ಓಕೆ, ಮುಂದಿನ ಪ್ರಶ್ನೆ. ಈ ಕ್ವಶನ್ ನೋಡಿ, ದ ಎವರೇಜ್ ಏಜ್ ಆಫ್ ಎ ಟೀಚರ್ ಅಂಡ್ 3 ಸ್ಟೂಡೆಂಟ್ಸ್ ಈಸ್ 20 years. ಓಕೆ, ಸೊ ಇಫ್ ಆಲ್ ದ 3 ಸ್ಟೂಡೆಂಟ್ಸ್ ಆರ್ ಸೇಮ್ ಏಜ್, if all the 3 students are of same age, then and the difference between the ages of teacher and each student is 20 years. Okay, then what is the age of the teacher? Okay, ಸೊ ಟೋಟಲ್ ಒಬ್ಬ ಶಿಕ್ಷಕ ಮತ್ತು 3 ವಿದ್ಯಾರ್ಥಿಗಳು, ಟೋಟಲ್ 4 ಜನ ಇದಾರ. ಹೌದು.
ಓಕೆ, ಅವರ ಸರಾಸರಿ ವಯಸ್ಸು ಎಷ್ಟದ? 20 ಅದ. ಸೊ ಸರಾಸರಿ ವಯಸ್ಸು ಅಂದ್ರೆ ಟೋಟಲ್ 4 ಜನರ ವಯಸ್ಸಿನ ಮೊತ್ತ ಎಷ್ಟಾಗತ್ತ? 4 ಜನರಿನ ವಯಸ್ಸಿನ ಮೊತ್ತ 80 ಆಗತ್ತ. ಸೊ ಇನ್ನೊಂದ್ ಏನ್ ಕೊಟ್ಟಾರ ಇಲ್ಲಿ? ಶಿಕ್ಷಕ ಮತ್ತು ಪ್ರತಿ ವಿದ್ಯಾರ್ಥಿ. ನೆಕ್ಸ್ಟ್ ಏನದ? 3 ವಿದ್ಯಾರ್ಥಿಗಳು ಒಂದೇ ವಯಸ್ಸಿನವ್ರು ಅದಾರ. ಅಂದ್ರ ಸ್ಟೂಡೆಂಟ್ಸ್ ಏನದಾರ 3 ಜನ ಸೇಮ್ ಏಜ್ ದವ್ರ ಅದಾರ. ಅಂದ್ರೆ ಸ್ಟೂಡೆಂಟ್ಸ್ 3 ಜನ ಸೇಮ್ ಏಜ್ ಅದಾವ್ರು. ಬಟ್ ಏನ ಶಿಕ್ಷಕರ ಏಜ್ ಅಷ್ಟೇ ಜಾಸ್ತಿ ಅದ. ಬಟ್ ಅದ್ನು ಕೊಟ್ಟಾರ, ಅವ್ರ ಏನ್ ಕೊಟ್ಟಾರ? ಶಿಕ್ಷಕ ಮತ್ತು ಪ್ರತಿ ವಿದ್ಯಾರ್ಥಿಯ ವಯಸ್ಸಿನ ಅಂತರ 20 ವರ್ಷಗಳಾಗಿದ್ದಲ್ಲಿ. ಸೊ 3 ಜನ ಸ್ಟೂಡೆಂಟ್ಸ್ ಏನದಾರ ಸೇಮ್ ಏಜ್ ದವ್ರ ಅದಾರ. ಬಟ್ ಇವ್ರೊಬ್ರು ಏನ್ ಶಿಕ್ಷಕರು ಅದಾರಲ್ಲ, ಇವ್ರ ಏಜ್, ಈ ಟೀಚರ್ ಮತ್ತೆ ಈ ಸ್ಟೂಡೆಂಟ್ ಏಜ್ ಡಿಫ್ರೆನ್ಸ್ ಎಷ್ಟದ ಅಂದ್ರ 20 ವರ್ಷದ. ಸೊ ನಾವ್ ಈಗ ಏನ್ ಮಾಡೋಣ? ಸ್ಟೂಡೆಂಟ್ ಈ ಟೀಚರ್ದು ಸೇಮ್ ಏಜ್ ಅಂತ ಕನ್ಸಿಡರ್ ಮಾಡ್ಬೇಕಾದ್ರೆ ನಾವ್ ಏನ್ ಮಾಡ್ಬೇಕಾಗಿತ್ತ? ಮೊದಲ 80ರಲ್ಲಿ 20 ಮೈನಸ್ ಮಾಡ್ಬೇಕಾಗತ್ತ. ಹೌದು. ಈಗ ನೋಡಿ, ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, 80ರಲ್ಲಿ -20 ಅಂದ್ರೆ ಏನ್ ಶಿಕ್ಷಕರ ಏಜ್ ಜಾಸ್ತಿ ಅದಲ್ಲ, ಅದನ್ನ ಮೈನಸ್ ಮಾಡೋಣ ನಾವು. ಓಕೆ. ಸೊ 20 ಜಾಸ್ತಿ ಅದ ಶಿಕ್ಷಕರ ಏಜ್, 20 ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತ? 60 ಬರುತ್ತ. ಸೊ ಈಗ 60 ಅಂದಾಗ ಏನಾಗುತ್ತೆ? ಈಗ ಟೀಚರ್ ಏಜ್ ಏನಿತ್ಲ, ಟೀಚರ್ ಏಜ್ ಇದ್ದದ ಅವ್ರ ಏಜ್ ಒಳಗ ಮೈನಸ್ ಮಾಡಿದ್ರೆ ಅವ್ರ ಏಜ್ ಸ್ಟೂಡೆಂಟ್ ಏಜ್ ಅಷ್ಟ ಆಗತ್ತ. ಸೊ ಅಂದ್ರೆ ಟೋಟಲ್ ಈಗ 4 ಜನ ಅದಾರು, 4 ಜನ ಈಗ ಸ್ಟೂಡೆಂಟ್ ಪ್ಲಸ್ ಟೀಚರ್ ಏಜ್ ಸೇಮ್ ಆಗತ್ತೆ. ಈಗ ಎಕ್ಸ್ ಅಂತ ಕನ್ಸಿಡರ್ ಮಾಡಿದ್ರ ಸ್ಟೂಡೆಂಟ್ 3 ಜನದ ಎಕ್ಸ್ 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 ಆಗತ್ತೆ, ಟೀಚರ್ದು ಎಕ್ಸ್ ಆಗತ್ತೆ. ಸೊ ಈಗ ಟೋಟಲ್ ಏಜ್ ಎಷ್ಟದ? 60 ಅದ. ಸೊ ಈಗ 4x ಆಗುತ್ತೆ. ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋಣ. ಸೊ ಎಕ್ಸ್ ಇಕ್ವಲ್ ಟು ಎಷ್ಟು ಬರುತ್ತೆ? ಎಕ್ಸ್ ಇಕ್ವಲ್ ಟು 15 ಬರುತ್ತೆ. ಆಕ್ಚುಲಿ ಇದು ಎಕ್ಸ್ ಯಾರ ಏಜ್? ಎಕ್ಸ್ ಇದೆ ಸ್ಟೂಡೆಂಟ್ ಏಜ್ ಅದ. ಹೌದು. ಸೊ ನಾವು ಈಗ ಏನ್ ಫೈಂಡ್ ಔಟ್ ಮಾಡ್ಬೇಕು? ಇದು ಸ್ಟೂಡೆಂಟ್ ಏಜ್ ಆದ್ರ ನೆಕ್ಸ್ಟ್ ನಾವು ಫೈಂಡ್ ಔಟ್ ಮಾಡ್ಬೇಕಾಗಿರೋದು ಏನೀಗ? ಟೀಚರ್ ಏಜ್ ಎಷ್ಟ್ ಅಂತ ಕೇಳ್ಯಾರ. ಓಕೆ, ಒಬ್ಬ ಸ್ಟೂಡೆಂಟ್ ಏಜ್ 15 ಆದ್ರ 3 ಜನ ಸ್ಟೂಡೆಂಟ್ ಏಜ್ ಎಷ್ಟಾಗತ್ತ? 45 ಆಗತ್ತ. ಸೊ ಟೋಟಲ್ ಏಜ್ ಎಷ್ಟದ? ಟೋಟಲ್ ಏಜ್ 80 ಅದ. ಸೊ 80 ಅಲ್ಲಿ -45 ಮಾಡಿದ್ರೆ ಎಷ್ಟು ಬರುತ್ತ? 35 ಬರುತ್ತ. ಸೊ ಟೀಚರ್ ಏಜ್ ಎಷ್ಟಾಗುತ್ತ? 35 ವರ್ಷಗಳು ಆಗುತ್ತ. 35 ಇಯರ್ಸ್ ಆಗುತ್ತ. ಓಕೆ. ಮುಂದಿನ ಪ್ರಶ್ನೆ. ಓಕೆ. If you have two straight sticks of length 7.5 feet and 3.25 feet, what is the minimum length can you measure? ಓಕೆ, ಈ ತರ ಪ್ರಶ್ನೆ ಕೇಳಿದಾಗ, ಓಕೆ, ನಿಮ್ಮ ಬಳಿ 7.5 ಅಡಿ ಹಾಗೂ 3.2 ಅಡಿ ಉದ್ದದ ಎರಡು ಕೋಲುಗಳಿವೆ. ಇವುಗಳಿಂದ ನೀವು ಅಳೆಯಬಹುದಾದ ಕನಿಷ್ಠ ಉದ್ದವೆಷ್ಟು? ಸೊ ಈ ತರ ಕ್ವಶನ್ ಕೇಳಿದಾಗ ನಾವು ಒಂದು ಬೇಸಿಕ್ ಗೊತ್ತದ, ಏನ್ ಮಾಡ್ಬೇಕು? ಮೊಸ ಫೈಂಡ್ ಔಟ್ ಮಾಡ್ರೆ ನಮ್ಗ ಮೊಸ ಫೈಂಡ್ ಔಟ್ ಮಾಡಿದ್ರೆ ನಮ್ಗ ಗೊತ್ತಾಗುತ್ತೆ. ಹೌದು. ಸೊ 7.5 ಅಡಿ ಅದ. ನೆಕ್ಸ್ಟ್ 3.25 ಅಡಿ ಅದ. ಸೊ ಇವುಗಳ ಮಸ ಸಿಕ್ತಂದ್ರ ಅದೇ ಕನಿಷ್ಠ ಉದ್ದ. ನಮಗ ಆ ಕನಿಷ್ಠ ಉದ್ದ ಸಿಗುತ್ತ, ಮಸ ಫೈಂಡ್ ಔಟ್ ಮಾಡೋಣ. ಓಕೆ. ಸೊ ನಾವ್ ಯಾವಾಗ್ಲೂ ಕ್ವಶನ್ ಒಳಗೆ ಕನಿಷ್ಠ ಉದ್ದ ಕೇಳಿದಾಗ ಏನ್ ಮಾಡ್ತೀವಿ? ಮಸ ಫೈಂಡ್ ಔಟ್ ಮಾಡ್ಬೇಕು. ಅದೇ ರೀತಿ ಇಲ್ಲಿ ಕನಿಷ್ಠ ಬದಲಿಗೆ ಗರಿಷ್ಠ ಕೇಳಿದ್ರೆ ಏನ್ ಮಾಡ್ಬೇಕು? ಲಸ ಫೈಂಡ್ ಔಟ್ ಮಾಡ್ತೀವಿ. ಹೌದು. ಸೊ ಈಗ ಕನಿಷ್ಠ ಕೇಳ್ಯಾರ ಅಂದ್ರೆ ನಾವ್ ಏನ್ ಮಾಡ್ಬೇಕು? ಮಸ ಫೈಂಡ್ ಔಟ್ ಮಾಡ್ಬೇಕು. 5 ನ 75/10 ಅಂತ ಬರಿಬಹುದು. ಓಕೆ. ಅದೇ ರೀತಿ 3.25 ನ 325/100 ಅಂತ ಬರಿಬಹುದು. ಓಕೆ. ಸೊ ಇದನ್ನ ಭಾಗಾಕಾರ ಮಾಡಿದಾಗ ಈ ತರ ಬರುತ್ತೆ, 15/2. ನೆಕ್ಸ್ಟ್ ಇಲ್ಲಿ 13/4 ಬರುತ್ತಾ. ಓಕೆ. ಇಲ್ಲಿ 15/2 ನೆಕ್ಸ್ಟ್ ಮತ್ತು 13/4 ಅದ. ಸೊ ನಾವು ಇಲ್ಲಿ ಏನ್ ಮಾಡ್ಬೇಕಾಗತ್ತ? ಈ ತರ ಮಸ ಫೈಂಡ್ ಔಟ್ ಮಾಡ್ಬೇಕಾದ್ರೆ ನಮ್ಗ ಒಂದ್ ಫಾರ್ಮುಲಾ ನೆನಪಿರ್ಬೇಕು. ಓಕೆ. ಅವಾಗ ಏನ್ ಮಾಡ್ಬೇಕಂದ್ರ ಅಂಶಗಳು ಏನಿರ್ತಾವಲ್ಲ ಅದನ್ನ ಮಸ ಕನ್ಸಿಡರ್ ಮಾಡ್ಬೇಕು. ಓಕೆ. ನೆಕ್ಸ್ಟ್ ಛೇದಗಳದ್ದು ಏನ್ ಕನ್ಸಿಡರ್ ಮಾಡ್ಬೇಕು? ಲಸ ಕನ್ಸಿಡರ್ ಮಾಡ್ಬೇಕು. ಓಕೆ. 2 ಮತ್ತು 4ರ ಲಸ ಏನಾಗುತ್ತ? 2 ಮತ್ತು 4ರ ಲಸ 4 ಆಗತ್ತ. ಓಕೆ. ಸೊ 1/4 ಅಂದ್ರೆ ಏನ? 0.25. ಸೊ 0.25 ಇರೋ ಆಪ್ಷನ್ ಯಾವ್ದದ? ಮೂರನೇ ಆಪ್ಷನ್ ಅದ. ಸೊ ಮೂರನೇ ಆಪ್ಷನ್ 0.25 ಸರಿಯಾದ ಉತ್ತರ. ಓಕೆ. ಈ ಪ್ರಶ್ನೆ ನೋಡಿ, ಸಾಮಾನ್ಯವಾಗಿ ಮೊದಲ ಪುಟದ ಸಂಖ್ಯೆ 1ರಿಂದ ಪುಟ ಸಂಖ್ಯೆ ಹೊಂದಿರುವ ಪುಸ್ತಕವೊಂದರಿಂದ ಒಂದು ಪುಟವನ್ನು ಹರಿಯಲಾಗಿದೆ. ಓಕೆ. ಉಳಿದ ಪುಟಗಳ ಸಂಖ್ಯೆಯು ಒಟ್ಟು 195 ಆಗಿದೆ. ಹರಿದ ಪುಟ ಈ ಕೆಳಗಿನ ಯಾವ ಸಂಖ್ಯೆಗಳನ್ನು ಹೊಂದಿದೆ? ಈ ತರ ಕ್ವಶನ್ ಕೇಳ್ಯಾರ. ಓಕೆ. ಸೊ one page is torn from a booklet whose pages are numbered in the usual manner starting from the first page as one. The sum of ಇಲ್ಲಿ ಏನ್ ಕೊಟ್ಟಾರ ನೋಡಿ, the sum of the numbers on the remaining pages is 195.
ದ ಟಾರ್ನ್ ಪೇಜ್ ಕಂಟೈನ್ಸ್ ವಿಚ್ ಆಫ್ ದ ಫಾಲೋಯಿಂಗ್ ನಂಬರ್ಸ್ ಅಂದ. ಸೊ ಒಂದು ಪುಸ್ತಕದ ಅದರಲ್ಲಿ ಟೋಟಲ್ ಎಷ್ಟು ಪೇಜಸ್ ಅದಾವ ಅನ್ನೋದು ನಮ್ಗೆ ಗೊತ್ತಿಲ್ಲ. ಸೊ ಪೇಜ್ ಎಷ್ಟು ಪುಟಗಳು ಅದಾವ ನಮ್ಗೆ ಗೊತ್ತಿಲ್ಲ. ಬಟ್ ಅದೇನಾಗಿದೆ, ಆ ಆ ಪುಸ್ತಕದಲ್ಲಿ ಒಂದ್ ಪೇಜ್ ಏನ್ ಮಾಡ್ಯಾರು, ಹರಿದಾರ. ಓಕೆ, ಸೊ ಉಳಿದ ಪುಟಗಳು ಏನದಲ್ಲ, ಪುಟಗಳ ಸಂಖ್ಯೆಗಳನ್ನ ಕೂಡಿದಾಗ ಎಷ್ಟು ಬಂದದ, 195 ಬಂದದ. ಓಕೆ, ಸೊ ನಮ್ಗ ಅಂದ್ರೆ ಸ್ವಾಭಾವಿಕ ಸಂಖ್ಯೆಗಳು ಅಂದ್ರೆ ನೈಸರ್ಗಿಕ ಸಂಖ್ಯೆಗಳನ್ನ ಅಂದ್ರೆ 1 2 ಅಂದಾಗ 1+2+3+4 ಅದ. ಓಕೆ, ಸೊ ಇಲ್ಲಿ ನಮ್ಗೆ ಎಷ್ಟನೇ ಪೇಜ್ ಅವ್ರು ಕಟ್ ಮಾಡ್ಯಾರ ಅನ್ನೋದು ನಮ್ಗೆ ಗೊತ್ತಿಲ್ಲ. ಓಕೆ, ಸೊ ಎಷ್ಟನೇ ಪೇಜ್ ಹರಿದಾರ ನಮಗ್ ಗೊತ್ತಿಲ್ಲ. ಅವಾಗ ಏನ್ ಮಾಡ್ಬೋದು ನಾವ, ಇದನ್ನ ಟೋಟಲ್ ಪೇಜಸ್ ಕನ್ಸಿಡರ್ ಮಾಡೋಣ. ಓಕೆ, n x n+1/2 ಕನ್ಸಿಡರ್ ಮಾಡೋಣ. ಸೊ 195 ಪ್ಲಸ್ ಅದ್ ಕಟ್ ಮಾಡಿದ ಪೇಜ್ ಇನ್ಕ್ಲೂಡ್ ಮಾಡೋಣ. ಅದ್ ಕಟ್ ಮಾಡಿದ ಪೇಜ್ ಅಂದ್ರೆ ಪುಟಕ್ಕೆ 2 ಮುಖಗಳು ಎಕ್ಸ್ ಅಂತ ಕನ್ಸಿಡರ್ ಮಾಡೋಣ. ಹೌದು, ಸೊ ಎಕ್ಸ್ ಅಂತ ಕನ್ಸಿಡರ್ ಮಾಡಿದಾಗ ಈಗ ಫಾರ್ ಎಕ್ಸಾಂಪಲ್ 10 ಮತ್ತು 11ನೇ ಪೇಜ್ ಕನ್ಸಿಡರ್ ಮಾಡೋಣ. ಓಕೆ, ಸೊ 10 ಮತ್ತು 11ನೇ ಪೇಜ್ ಕನ್ಸಿಡರ್ ಮಾಡಿದಾಗ ಅಸಂಪ್ಷನ್ ಮಾಡ್ಕೋಣ, ಅದು ಹರಿದಿರೋ ಪೇಜ್ 10 ಮತ್ತು 11ನೇ ಪೇಜ್ ಅಂತ ಕನ್ಸಿಡರ್ ಮಾಡೋಣ. ಓಕೆ, ಸೊ 10 ಮತ್ತು 11ನೇ ಪೇಜ್ ಅಂತ ಕನ್ಸಿಡರ್ ಮಾಡಿದ್ರೆ ಏನಾಗುತ್ತೆ, ಈಗ ಎನ್ ವ್ಯಾಲ್ಯೂ ಎಷ್ಟಾಗುತ್ತೆ, 10 ಆಗುತ್ತೆ. ಅಕಸ್ಮಾತ್ ಎನ್ ವ್ಯಾಲ್ಯೂ 10 ಅಂತೇಳಿ ಕನ್ಸಿಡರ್ ಮಾಡಿದ್ರೆ ಏನಾಗುತ್ತೆ, 10 × 11 ಬಾಗ್ಲೆ 2 ಆಗುತ್ತೆ. ಸೊ 2 1 2 5 ಸೊ 11 5 ಎಷ್ಟು ಬರುತ್ತೆ, 55 ಮಾತ್ರ ಬರುತ್ತೆ. ಸೊ ಇದು ಕಮ್ಮಿ ಅದ. ಸೊ 195 ಗೆ ನಿಯರ್ ಇಲ್ಲ. ಸೊ ನಾವ್ ಈಗ ಏನ್ ಮಾಡೋಣ, ಇದ್ರ ಡಬಲ್ ನಂಬರ್ ಕನ್ಸಿಡರ್ ಮಾಡಿ ನೋಡೋಣ. ಓಕೆ, 20 ಮತ್ತು 21 ಕನ್ಸಿಡರ್ ಮಾಡಿ ನೋಡೋಣ. 20 ಮತ್ತು 21 ಕನ್ಸಿಡರ್ ಮಾಡಿ ನೋಡೋಣ. ಸೊ 20 × 21 ಬಾಗ್ಲೆ 12 ಮಾಡಿದಾಗ ಎಷ್ಟು ಬರುತ್ತೆ, 2 1 2 10 ಬರುತ್ತೆ. 20 ಮತ್ತು 21 ಕನ್ಸಿಡರ್ ಮಾಡಿದಾಗ ಏನಾಗುತ್ತೆ, ಅಲ್ಲಿವರೆಗೂ ಪುಟಗಳ 20 ಮತ್ತು 21 ಕನ್ಸಿಡರ್ ಮಾಡಿದ್ರೆ ಎಷ್ಟು ಬರುತ್ತೆ, 10 ಬರುತ್ತೆ. ಅಂದ್ರೆ ಟೋಟಲ್ ಎಷ್ಟು ಬರುತ್ತೆ, 210 ಬರುತ್ತೆ. ಓಕೆ, ಸೊ ನಿಯರೆಸ್ಟ್ ನಂಬರ್ ಯಾವ್ದು, 210 ಅದ. ಓಕೆ, ಸೊ 210 ಅದ ಅಂದ್ರೆ ನಾವ ಇಲ್ಲಿ 195 ಪ್ಲಸ್ ಎಕ್ಸ್ ಏನದಲ್ಲ, ಇದು 195 ಪ್ಲಸ್ ಎಕ್ಸ್ ಇದ್ದಿದ್ದ 210 ಅಂತೇಳಿ ಕನ್ಸಿಡರ್ ಮಾಡ್ಬೋದು. ಈಕ್ವಲ್ ಟು 210 ಅಂತೇಳಿ ಕನ್ಸಿಡರ್ ಮಾಡಿದ್ರ ಎಕ್ಸ್ ವ್ಯಾಲ್ಯೂ ಎಷ್ಟಾಗುತ್ತೆ, ಎಕ್ಸ್ ವ್ಯಾಲ್ಯೂ 210 - 195 ಎಷ್ಟಾಗುತ್ತೆ, 15 ಆಗುತ್ತೆ. ಸೊ ಇದು 15 ಏನು, ಅದು ಹರಿಯದ ಹಾಳಿಯ ಪುಟಗಳಲ್ಲಿ ಮೇಲಿನ ಸಂಖ್ಯೆ ಇರುತ್ತಲ್ಲ ಅದ್ರ ಮೊತ್ತ. ಹೌದು, ಸೊ 15 ಅಂದ್ರೆ 2 ಪೇಜ್ ಮೊತ್ತ ಆಗಿರುತ್ತೆ. ಸೊ ಇಲ್ಲಿ ಇರೋ ಆಪ್ಷನ್ ಯಾವ್ದು, 7 8 ಅದು 7 8 ಕೂಡಿದ್ರೆ 15 ಬರುತ್ತೆ. ಸೊ ಹರಿದ ಪುಟ ಈ ಕೆಳಗಿನ ಯಾವ ಸಂಖ್ಯೆಗಳನ್ನು ಹೊಂದಿದೆ ಅಂದಾಗ ಸೊ ಆಪ್ಷನ್ 2 7 8 ಬರುತ್ತೆ. ಓಕೆ, ಸೊ ಎರಡನೇ ಆಪ್ಷನ್ ಕರೆಕ್ಟ್ ಅದ ನೋಡಿ ಇಲ್ಲಿ. ಓಕೆ, ಮುಂದಿನ ಪ್ರಶ್ನೆ, ಒಬ್ಬ ಅಂಗಡಿಯಾತ ಒಂದು ಸೈಕಲ್ ಅನ್ನು 1680 ರು ಮಾರಿದ ಬೆಲೆ 1680 ರುಗಳಿಗೆ ಮಾರಿದ ಮೇಲೆ 16% ನಷ್ಟ ಅನುಭವಿಸಿದ್ದಾನೆ. ಓಕೆ, 8% ಡಿಸ್ಕೌಂಟ್ ಕೊಟ್ಟು 15% ಲಾಭ ಪಡೆಯಬೇಕಾದಲ್ಲಿ ಅದರ ಮಾರುಕಟ್ಟೆ ಬೆಲೆ ಎಷ್ಟಿರಬೇಕು ಅಂತ ಕ್ವಶನ್ ಅದ. ಓಕೆ, ಈ ಪ್ರಶ್ನೆ ಯಾವ ತರ ಇದೆ, ಒಬ್ಬ ಅಂಗಡಿಯಾತ ಒಂದು ಸೈಕಲ್ ಅನ್ನು 1680 ರುಗಳಿಗೆ ಮಾರಿದ ಮೇಲೆ 16% ನಷ್ಟ ಅನುಭವಿಸಿದ್ದಾನೆ. ಓಕೆ, ಸೊ ಅವು ಮಾರಿದ್ದೆಷ್ಟಕ್ಕೆ, 1680ಕ್ಕೆ ಮಾರಿದ್ದಾನೆ. ಸೊ ನಷ್ಟ ಆಗಿದ್ದೆಷ್ಟು, 16%. ಸೊ ಹಾಗಿದ್ರೆ ಅವ ಎಷ್ಟಕ್ಕೆ ಕೊಂಡ್ಕೊಂಡಾನ ಅನ್ನೋದನ್ನ ಫೈಂಡ್ ಔಟ್ ಮಾಡೋಣ. ಸೊ 16% ನಷ್ಟ ಆಗಿದೆ ಅಂದ್ರ ಅವು 84% ಗೆ ಅಷ್ಟೇ ಮಾರ್ಯಾನ ಅಂದಂಗ. ಸೊ 84% ಅಂದ್ರೆ 100ರಲ್ಲಿ ಏನ್ ಮಾಡ್ಬೇಕು, 100ರಲ್ಲಿ 16 ಮೈನಸ್ ಮಾಡಿದ್ರೆ 84% ಅವ ಎಷ್ಟಕ್ಕೆ ಕೊಂಡ್ಕೊಂಡಿದ್ಲ ಅದರ 84% ಬೆಲೆಗೆ ಮಾತ್ರ ಅವ ಮಾರ್ಯಾನ. ಹೌದು, 84% ಗೆ 1680 ಆದ್ರ 100% ಅದ್ರ ಟೋಟಲ್ ಬೆಲೆ ಎಷ್ಟು ಅನ್ನೋದನ್ನ ಫೈಂಡ್ ಔಟ್ ಮಾಡೋಣ. ಸೊ ಇಲ್ಲಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಏನಾಗುತ್ತೆ, ಕ್ವಶನ್ ಮಾರ್ಕ್ ಇದ್ದ ಜಾಗದಲ್ಲಿ ಫೈಂಡ್ ಔಟ್ ಮಾಡಬೇಕಂದ್ರ 100 × 1680 ಬಾಗ್ಲೆ 84 ಬರುತ್ತಾ. ಹೌದು, ಸೊ 84 ಒಂದ್ಲೆ 84 20 ಆಗುತ್ತಾ. ಸೊ ಅವ್ನ್ ಕೊಂಡ ಬೆಲೆ ಎಷ್ಟಾಗುತ್ತೆ, ಕೊಂಡ ಬೆಲೆ ಎಷ್ಟಾಗುತ್ತೆ, 20 × 100 ಅಂದ್ರೆ 2000 ಆಗುತ್ತೆ. ಸೊ 2000 ಕೊಂಡ್ಕೊಂಡಾನ ಅಂದಂಗ. ಸೊ ಈಗ ಅವ್ನ್ ಕೊಂಡ ಬೆಲೆ 2000. ಸೊ ಈಗ ನೆಕ್ಸ್ಟ್ ಕ್ವಶನ್ ಏನ್ ಕೊಟ್ಟಾರ, 8% ಡಿಸ್ಕೌಂಟ್ ಕೊಟ್ಟು 15% ಲಾಭ ಪಡೆಯಬೇಕಾದಲ್ಲಿ. ಓಕೆ, ಸೊ ಫಸ್ಟ್ 15% ಲಾಭ ಕ್ಯಾಲ್ಕುಲೇಷನ್ ಮಾಡೋಣ. ಸೊ 2000ಕ್ಕೆ 15% ಲಾಭ ಅಂದ್ರೆ ಎಷ್ಟಾಗತ್ತ, 300 ಆಗುತ್ತಾ. ಹೌದು, ಯಾಕಂದ್ರೆ 2000ಕ್ಕೆ ಈಗ 2000 ಕೊಂಡ ಬೆಲೆ 2000 ಐತಿ. ಸೊ ಈಗ ಏನ್ ಮಾಡ್ಬೇಕು, ಇದಕ್ಕ 15% ಲಾಭ ಬೇಕು ನಮಗ. ಓಕೆ,
15% ಲಾಭ ಅಂದ್ರ 10% ಅಂದ್ರೆ 200 ಆಗುತ್ತಾ, 15% ಅಂದ್ರೆ 300 ಆಗುತ್ತಾ. ಸೊ 15%ಗೆ ಈಗ ಮಾರ್ಬೇಕು ನಾವು. ಅಂದ್ರೆ 15% ಲಾಭ ಬೇಕಾದ್ರ 300 ಅಂದ್ರೆ 2300ಕ್ಕ 2300ಕ್ಕ ಮಾರೋದಕ್ಕೆ ತಯಾರಿರ್ಬೇಕು ಅವ. ಹೌದು, 2300. ಸೊ 2300ಕ್ಕ ತಯಾರಿರ್ಬೇಕು. ಓಕೆ, ನೆಕ್ಸ್ಟ್ ಅವ್ರ 8% ಡಿಸ್ಕೌಂಟ್ ಕೊಟ್ಟು, ಅಂದ್ರೆ ಡಿಸ್ಕೌಂಟ್ ಕೊಡೋಕ್ಕಿಂತ ಮುಂಚೆ ಆ ಮಾರುಕಟ್ಟೆ ಬೆಲೆ ಎಷ್ಟಿರ್ಬೇಕು ಕೇಳ್ಯಾರ. ಸೊ 8% ಡಿಸ್ಕೌಂಟ್ ಕೊಟ್ಟಾಗ 2300 ಅಂದ್ರೆ 92% ಮಾರ್ಬೇಕು. ಅಂದ್ರೆ 100%ಗೆ ಹೌದು 2300 ಆಗುತ್ತೆ. ನೆಕ್ಸ್ಟ್ 100% ಕ್ಯಾಲ್ಕುಲೇಷನ್ ಮಾಡ್ಬೇಕು ಎಷ್ಟ್ ಅಂತೇಳಿ. ಸೊ ಈಗ ಎಕ್ಸ್ ಬೆಲೆ ಫೈಂಡ್ ಔಟ್ ಮಾಡ್ಬೇಕು. ಸೊ ಈಗ ಏನ್ ಮಾಡ್ತೀರಿ, ಎಕ್ಸ್ ಇಸ್ ಈಕ್ವಲ್ ಟು, ಈಗ ನೋಡಿ 92 ಇಲ್ಲಿ ಬರುತ್ತಾ. ನೆಕ್ಸ್ಟ್ ಇಲ್ಲಿ ಏನಾಗುತ್ತಾ, 100 ಇಂಟು 2300 ಆಗುತ್ತಾ. ಸೊ 23 ಒಂದ್ಲೇ ಆಗುತ್ತಾ, 23 ನಾಲ್ಕಲೇ ಆಗುತ್ತಾ, 4 ಒಂದ್ಲೇ ಆಗುತ್ತಾ, 4 25ಲೇ ಆಗುತ್ತಾ. ಸೊ ಎಕ್ಸ್ ಈಕ್ವಲ್ ಟು, ಸೊ ಮಾರುಕಟ್ಟೆ ಬೆಲೆ ಎಷ್ಟು ಇರ್ಬೇಕಾಗುತ್ತೆ, 2500ಲೇ 2500 ಆಗುತ್ತಾ. ಸೊ ಎಕ್ಸ್ ಈಕ್ವಲ್ ಟು ಎಷ್ಟು ಬರ್ಬೇಕು, 2500 ಬರ್ಬೇಕು. ಸೊ ಆಪ್ಷನ್ ಯಾವ್ದು ನೋಡ್ರಿ, ಥರ್ಡ್ ಆಪ್ಷನ್ ಅದ. ಸೊ 2500 ಮೂರನೇ ಉತ್ತರ, 2500 ಕರೆಕ್ಟ್ ಆನ್ಸರ್. ಓಕೆ, ಸೊ ಇಲ್ಲಿ ಏನ್ ಅರ್ಥ ಆಗತ್ತೆ ಅಂದ್ರೆ ಈಸಿ ಅದ ನೋಡಿ ಇಲ್ಲಿ. ಸೊ ಏನು ಕನ್ಫ್ಯೂಷನ್ ಮಾಡ್ಕೋ ಅವಶ್ಯಕತೆ ಇಲ್ಲ. ಯಾಕಂದ್ರ ಈಗ 1680 ರೂಗಳಿಗೆ ಮಾರಿದ ಮೇಲೆ ಅಂದ್ರೆ 16% ನಷ್ಟ ಆಗಿದೆ. ಓಕೆ, ಇಲ್ಲಿ ಇನ್ನೊಮ್ಮೆ ಇದನ್ನ ಸಾಲ್ವ್ ಮಾಡೋಣ ನೋಡಿ ಸಿಂಪಲ್ ಆಗಿ. ಓಕೆ, ಸೊ ಒಬ್ಬ ಅಂಗಡಿಯಾತ ಒಂದು ಸೈಕಲ್ ಅನ್ನು 1680 ರೂಗಳಿಗೆ ಮಾರಿದ ಮೇಲೆ 16% ನಷ್ಟ ಅನುಭವಿಸಿದ್ದಾನೆ ಅಂತ ಕೊಟ್ಟಾರ. ಸೊ ಅವ್ನು ನಷ್ಟ ಅನುಭವಿಸಿದ್ದಾನೆ ಎಷ್ಟು ಪರ್ಸೆಂಟ್, 16% ನಷ್ಟ ಅನುಭವಿಸ್ಯಾನ ಅಂದ್ರ 100 ಒಳಗೆ ಎಷ್ಟು ಕಮ್ಮಿ ಆಯ್ತು, 16% ಕಮ್ಮಿ ಆಯ್ತು. ಅಂದ್ರೆ 84% ಅಷ್ಟೇ ಮಾರ್ಯಾನವ. ಹೌದು, ಸೊ 84% ಮಾರ್ಯಾನಂದ್ರೆ 84% ಅಂದ್ರೆ ಎಷ್ಟಾಗಿದೆ, 1680 ಆಗಿದೆ. ಓಕೆ, ಅಂದ್ರೆ 100ಕ್ಕೆ ಎಷ್ಟು ಅಂತ ಫೈಂಡ್ ಔಟ್ ಮಾಡ್ಬೇಕು. ಸೊ 100ಕ್ಕೆ ಎಷ್ಟು ಅಂತ ಹೇಳಿ ಫೈಂಡ್ ಔಟ್ ಮಾಡಿದಾಗ ಏನ್ ಬರುತ್ತೆ, ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಕ್ವಶನ್ ಮಾರ್ಕ್ ಈಸ್ ಈಕ್ವಲ್ ಟು 100 ಇಂಟು 1680 ಬಾಗ್ಲೆ 84 ಬರುತ್ತೆ. ಓಕೆ, ಸೊ 84 ಒಂದ್ಲೆ 84 20ಲೆ. ಸೊ ಅದು ಆಕ್ಚುಲಿ ಅವ್ ಎಷ್ಟು ಕೊಟ್ಟು ತಗೊಂತಿದ್ದಂದ್ರ ಅವ ಕೊಂಡ ಬೆಲೆ ಎಷ್ಟಾಗುತ್ತೆ ಅಂದ್ರೆ 2000 ಆಗುತ್ತೆ. ಓಕೆ, ಸೊ ಇಲ್ಲಿ ಏನ್ ನೆಕ್ಸ್ಟ್ ಏನ್ ಕೇಳ್ಯಾರ ಅವ್ರ ಕ್ವಶನ್, ಅವ್ ಮಾರಿದ ತಕ್ಷಣ ಅವ್ ಈಗ ಯಾವ ತರ ಮಾರ್ಬೇಕಂದ್ರೆ 8% ಡಿಸ್ಕೌಂಟ್ ಕೊಟ್ರು 15% ಅವ್ನ್ ಲಾಭ ಆಗ್ಬೇಕು. ಓಕೆ, ಸೊ ಅಂತ ರೇಟ್ ಏನಪ್ಪಾ ಅಂತ ಹೇಳಿ ಕೇಳ್ಯಾರ. ಓಕೆ, ಈಗ ಅವ್ನ್ ಕೊಂಡ ಬೆಲೆ 2000 ಅದ. ಸೊ ಈಗ ಏನ್ ಮಾಡ್ಬೇಕವ, 15% ಲಾಭ ಆಗ್ಬೇಕಂದ್ರ ಆ 2000ಕ್ಕೆ 10% ಅಂದ್ರೆ 200 ಆಗುತ್ತಾ, 15% ಅಂದ್ರೆ 300 ಆಗುತ್ತೆ. ಸೊ ಈಗ ಅವ 300 ರೂಪಾಯಿ ಜಾಸ್ತಿ, 15% ಜಾಸ್ತಿ ಅಂದ್ರೆ 300 ರೂಪಾಯಿ ಜಾಸ್ತಿ, 2300ಕ್ಕೆ ಮಾರ್ಬೇಕು. ಸೊ 2300ಕ್ಕೆ ಮಾರ್ಬೇಕಾದ್ರೆ ಅದಕ್ಕಿಂತ ಮುಂಚೆ ಅವ ಏನ್ ಮಾಡ್ಬೇಕು, ಅದಕ್ಕೆ 8% ಡಿಸ್ಕೌಂಟ್ ಕೊಡ್ಬೇಕು. ಸೊ ಈಗ 8% ಡಿಸ್ಕೌಂಟ್ ಕೊಡ್ಬೇಕಾದ್ರೆ ಅದಕ್ಕೆ ಮೊದಲ ಮಾರ್ಕೆಟಿಂಗ್ ಪ್ರೈಸ್ ಎಷ್ಟು ಹಚ್ಬೇಕವ ಅಂತ ಹೇಳಿ ಕೇಳ್ಯಾರ. ಓಕೆ, ಸೊ 8% ಡಿಸ್ಕೌಂಟ್ ಕೊಟ್ಟು 2300ಕ್ಕೆ ಮಾರ್ಬೇಕಂದ್ರ, ಸೊ 8% ಡಿಸ್ಕೌಂಟ್ ಕೊಟ್ಟಾಗ ಏನಾಗುತ್ತೆ, 100ರಲ್ಲಿ 8 ಮೈನಸ್ ಮಾಡಿದಾಗ 92% ಮಾರಿದಾಗ ಎಷ್ಟಕ್ಕೆ ಹೋಗ್ಬೇಕದ, 2300ಕ್ಕೆ ಹೋಗ್ಬೇಕು. ಹೌದು, ನೆಕ್ಸ್ಟ್ ಇಲ್ಲಿ ಹಾಗಿದ್ರೆ ನಾವು ಟೋಟಲ್ ವ್ಯಾಲ್ಯೂ ಎಷ್ಟು ಫೈಂಡ್ ಔಟ್ ಮಾಡ್ಬೇಕಂದ್ರೆ 100ಕ್ಕೆ ಫೈಂಡ್ ಔಟ್ ಮಾಡ್ಬೇಕು. ಹೌದು, ಸೊ ಈಗ ಏನಾಗುತ್ತೆ, 100 ಇಂಟು 2300 ಬೈ 92 ಆಗುತ್ತಾ. ಹೌದು, 23 ಒಂದ್ಲೆ 23 ನಾಲ್ಕಲೆ, 4 ಒಂದ್ಲೆ 4 25ಲೆ. ಓಕೆ, 2500ಲೆ ಎಷ್ಟು ಬರುತ್ತೆ, 2500 ಬರುತ್ತಾ. ಹೌದು, ಸೊ 2500 ಯಾವ ಆಪ್ಷನ್ ಅದ, ಮೂರನೇ ಆಪ್ಷನ್ ಅದ. ಸೊ 2500 ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ ಈಸ್, the value of a share rises by 10% on each day for 2 consecutive days and falls by 10% on each day for next 2 consecutive days. What is the percentage of profit or loss of the share value by the end of 4 days ಅಂತ ಕೊಟ್ಟಾರ. ಸೊ ಇಲ್ಲಿ ನೋಡಿ, ಷೇರಿನ ಮೌಲ್ಯವು ಸತತ ಷೇರಿನ ಮೌಲ್ಯವು ಸತತ 2 ದಿನಗಳವರೆಗೆ ಪ್ರತಿದಿನ 10% ರಷ್ಟು ಹೆಚ್ಚಾಗುತ್ತದೆ. ಓಕೆ, ನೆಕ್ಸ್ಟ್ ಮತ್ತು ಮುಂದಿನ ಸತತ 2 ದಿನಗಳವರೆಗೆ ಪ್ರತಿದಿನ 10% ಕುಸಿಯುತ್ತದೆ. ನಂತರ 4 ದಿನಗಳ ಅಂತ್ಯದ ವೇಳೆಗೆ ಷೇರು ಮೌಲ್ಯದ ಲಾಭ ಅಥವಾ ನಷ್ಟದ ಶೇಕಡಾವಾರು ಎಷ್ಟಾಗಿರುತ್ತದೆ ಅಂತ ಕೇಳ. ಸೊ ಅದೇನಾಗಿದೆ, ಈಗ 100% ಅದ ಅನ್ಕೊಳ್ಳಿ. ಓಕೆ, ನೆಕ್ಸ್ಟ್ 2 ಡೇಸ್ ಏನಾಗುತ್ತೆ, 10% ಜಾಸ್ತಿ ಆಗುತ್ತೆ. ಫಸ್ಟ್ ಡೇ 10% ಅಂದ್ರೆ ಎಷ್ಟಾಗುತ್ತೆ, 110 ಆಗುತ್ತಾ. ಓಕೆ,
10% ಆಯ್ತು ಫಸ್ಟ್ ಡೇ. ಓಕೆ, ಫಸ್ಟ್ ಡೇ 1% ಆಯ್ತು. ಫಸ್ಟ್ ಡೇ 10% ಅಂದ್ರೆ ಎಷ್ಟಾಯ್ತು? 110% ಆಯ್ತು. ಸೆಕೆಂಡ್ ಡೇ ಅಗೇನ್ 10% ಜಾಸ್ತಿ ಆಗಿದೆ ಅಂದ್ರೆ ಏನ್ ಮಾಡ್ಬೇಕು? ಸೊ ಸೆಕೆಂಡ್ ಡೇ ಇಲ್ಲಿ ನೋಡಿ 110% ಇದ್ದ 10% ಅಂದ್ರೆ 11 ಆಗುತ್ತೆ. 11 ಪ್ಲಸ್ ಮಾಡಿದಾಗ ಎಷ್ಟಾಗುತ್ತೆ? 121 ಆಗುತ್ತೆ. ಓಕೆ, 121% ಅಂತ ಕನ್ಸಿಡರ್ ಮಾಡಿ. ನೆಕ್ಸ್ಟ್ ಏನಾಗುತ್ತಾ? ಎರಡು ದಿನ ಕಂಟಿನ್ಯೂಸ್ ಆಗುತ್ತೆ, 10% ಲಾಸ್ ಆಗುತ್ತಾ ಅಂದ್ರೆ ಮೈನಸ್ ಆಗ್ತಾ ಬರುತ್ತೆ. ಸೊ ಥರ್ಡ್ ಡೇ ನೋಡಿ, ಈಗ ಥರ್ಡ್ ಡೇ ಏನಾಗುತ್ತಾ? ಮೂರನೇ ದಿನ ಏನಾಗುತ್ತಾ? ಅದ ಸೊ 121 ರಲ್ಲಿ ಈಗ 10% ಅಂದ್ರೆ 12.1 ಆಗುತ್ತಾ? ಸೊ 121 ಮೈನಸ್ 12.1 ಮಾಡಿದ್ರೆ ಎಷ್ಟು ಬರುತ್ತಾ? ಸೊ 108.9 ಬರುತ್ತಾ? ಓಕೆ, 108.9% ಆಗುತ್ತೆ. ಸೊ ನಾಲ್ಕನೇ ದಿನನೂ ನಾವು ಏನ್ ಮಾಡ್ಬೇಕು? ನಾಲ್ಕನೇ ದಿನನೂ 10% ಲಾಸ್ ಆಗುತ್ತೆ. ಸೊ 10% ಲಾಸ್ ಆದ್ರೆ ಏನಾಗುತ್ತೆ? ಇಲ್ಲಿನೂ ಇದ್ರ 10% ಅಂದ್ರೆ ಎಷ್ಟಾಗುತ್ತೆ? 10.89 ಆಗುತ್ತೆ. ಸೊ 10.89 ಅನ್ನು ಏನ್ ಮಾಡ್ಬೇಕು ನಾವು? ಈ 108.9 ಏನ್ ಮಾಡ್ಬೇಕು? 10.89 ಮೈನಸ್ ಮಾಡ್ಬೇಕು. ಸೊ 10.89 ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ ನೋಡಿ? ಸೊ 98.01 ಬರುತ್ತೆ. ಸೊ ನಮ್ ಟೋಟಲ್ ಇದ್ದಿದ್ದೆಷ್ಟು? ಈಗ ನಾಲ್ಕನೇ ದಿನಕ್ಕೂ ಇರೋದೆಷ್ಟು? 98.01 ಅದ. ಸೊ ನಮ್ ಟೋಟಲ್ ಇರೋದು 100%. 100% ಅಲ್ಲಿ 98.01 ಮೈನಸ್ ಮಾಡೋಣ. ಅವಾಗ ಎಷ್ಟು ಬರುತ್ತೆ? 100.00 ಸಾರಿ 1.99 ಏನಾಗುತ್ತೆ ಇಲ್ಲಿ? ನಷ್ಟ ಆಗುತ್ತೆ. ಯಾಕಂದ್ರೆ ಸ್ಟಾರ್ಟಿಂಗ್ ಇದ್ದಿದ್ದು 100, ಲಾಸ್ಟ್ ಫೋರ್ತ್ ಡೇ ಇರೋದು 98.01. ಸೊ 1.99 ನಷ್ಟ ಆಗುತ್ತೆ. ಓಕೆ, ಎರಡನೇ ಆಪ್ಷನ್ ಅದ ನೋಡ್ರಿ, ಲಾಸ್ 1.99%. ಓಕೆ, ಲಾಸ್ 1.99%. ಸೊ ಈ ಪ್ರಶ್ನೆ ನೋಡಿ, ಒಬ್ಬ ವಿದ್ಯಾರ್ಥಿ 6 ವಿಷಯಗಳಲ್ಲಿ ಪರೀಕ್ಷೆ ಬರೆಯುತ್ತಿದ್ದಾನೆ. ಓಕೆ, ಪ್ರತಿ ಪೇಪರ್ನ ಗರಿಷ್ಠ ಅಂಕಗಳು ಸಮನಾಗಿವೆ. ಈ ಪೇಪರ್ಗಳಲ್ಲಿ ಅವನ ಅಂಕಗಳು ಈ ಅನುಪಾತದಲ್ಲಿವೆ: 5, 6, 7, 8, 9, 10. ಒಟ್ಟಾರೆ ಅವನು ಗಳಿಸಿದ ಅಂಕಗಳು 60%. ಎಷ್ಟು ಪೇಪರ್ಗಳಲ್ಲಿ ಆ ವಿದ್ಯಾರ್ಥಿ ಗರಿಷ್ಠ ಅಂಕದ 60% ಗಿಂತ ಕಡಿಮೆ ಪಡೆದಿದ್ದಾನೆ ಅಂತ ಕೇಳ್ಯಾರ. ಓಕೆ, ಸೊ ಇಲ್ಲಿ ನೋಡಿ, ಸೊ ಕೊಟ್ಟಿರುವ ಅನುಪಾತ ಏನದ? 5:6:7:7:8:9:10 ಅದ. ಓಕೆ, ಸೊ ಸೊ ಈ ಟೋಟಲ್ ಮಾಡಿ 5, 6, 11, 11, 7, 18, 18, 8, 26, 26, 9, 35, 10, 45, ಟೋಟಲ್ 45 ಆಗುತ್ತೆ. ಓಕೆ, ಇಲ್ಲಿ ನಾವು ಏನ್ ಮಾಡೋಣ? ಈಗ ಟೋಟಲ್ ಗರಿಷ್ಠ ಅಂಕಗಳು 100 ಅಂತ ಕನ್ಸಿಡರ್ ಮಾಡೋಣ. ಓಕೆ, 6 ಸಬ್ಜೆಕ್ಟಿಗೆ 100 ಅಂದ್ರೆ ಟೋಟಲ್ 600 ಅಂಕಗಳು ಆಗ್ತವ. ಸೊ 600 ಅಂಕಗಳ ಪೈಕಿ ಅವನು, ಸೊ ಈಗ ನಾವು ಏನ್ ಮಾಡೋಣ? ಇಲ್ಲಿ ನೋಡಿ, ಟೋಟಲ್ ಒಂದು ಪೇಪರ್ ಅಲ್ಲಿ ಗರಿಷ್ಠ ಅಂಕ 100 ಅಂತ ಕನ್ಸಿಡರ್ ಮಾಡಿ. ಸೊ 6 ಸಬ್ಜೆಕ್ಟ್ ಅದಾವ, 6 ಸಬ್ಜೆಕ್ಟ್ ಅಲ್ಲಿ ಟೋಟಲ್ 600 ಆಗ್ತದೆ. ಸೊ 600 ಅಲ್ಲಿ ಅವ ಏನ್ ಮಾಡ್ಯಾನು? ಟೋಟಲ್ 60% ಕಳ್ಸ್ಯಾನ. ಸೊ 600 ಅಲ್ಲಿ 60% ಅಂದ್ರೆ ಎಷ್ಟಾಗುತ್ತೆ? 600 ಅಲ್ಲಿ 60% ಅಂದ್ರ 360 ಆಗುತ್ತೆ. ಸೊ ಅವನು ಗಳಿಸಿದ ಅಂಕಗಳು ಎಷ್ಟು? 360. ಸೊ 360 ನಾವು 45ರಿಂದ ಡಿವೈಡ್ ಮಾಡಿ. ಸೊ 45ರಿಂದ ಡಿವೈಡ್ ಮಾಡಿದಾಗ ಎಷ್ಟು ಬರುತ್ತಾ? 45 ಒಂದ್ಲೆ 45 ಎಂಟ್ಲೆ, ಸೊ 8 ಬರುತ್ತಾ? ಸೊ ಈಗ ನೋಡಿ, ಇಲ್ಲಿ ಅವನು ಗಳಿಸಿದ ಅಂಕಗಳನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ಪ್ರತಿ ಅನುಪಾತಕ್ಕೆ 8ನ್ನ ಮಲ್ಟಿಪ್ಲೈ ಮಾಡಿದ್ರ ಗಳಿಸಿದ ಅಂಕಗಳು ಸಿಗ್ತಾವ. ಯಾಕಂದ್ರೆ ಟೋಟಲ್ 360 ಅಂತ ಸಿಕ್ಕದ ನಮಗ. ಸೊ ನಾವು ಈಗ ಏನ್ ಮಾಡ್ಬೇಕು? ಪ್ರತಿ ಸಂಖ್ಯೆಗೂ 8 ಮಲ್ಟಿಪ್ಲೈ ಮಾಡ್ಬೇಕು. ಈ ಸಬ್ಜೆಕ್ಟ್ 40 ತಗೊಂಡಾನ, ನೆಕ್ಸ್ಟ್ 6 8 48 ತಗೊಂಡಾನ, ನೆಕ್ಸ್ಟ್ 7 8 56 ತಗೊಂಡಾನ, ನೆಕ್ಸ್ಟ್ 8 8 64 ತಗೊಂಡಾನ, ನೆಕ್ಸ್ಟ್ 9 8 72 ತಗೊಂಡಾನ, ನೆಕ್ಸ್ಟ್ 8 10 80 ತಗೊಂಡಾನ. ಸೊ ಟೋಟಲ್ 360 ತಗೊಂಡಾನ ಅಂದ್ರ, ಸೊ ಪ್ರತಿ ವಿಷಯಕ್ಕೆ ಈ ಅನುಪಾತಗಳ ಪ್ರಕಾರ 40, 48, 56, 64, 72, 80 ತಗೊಂಡಾನ. ಸೊ ಅವ್ರ ಕ್ವಶನ್ ಏನ್ ಕೇಳ್ಯಾರು? ಆ ವಿದ್ಯಾರ್ಥಿ ಗರಿಷ್ಠ ಅಂಕದ ಅಂದ್ರೆ 100ಕ್ಕೆ 60% ಗಿಂತ ಕಡಿಮೆ ಪಡೆದಿದ್ದಾನೆ. ಎಷ್ಟು ಅಂದ್ರ ಎಷ್ಟು ಪೇಪರ್ ಒಳಗ 60ಕ್ಕಿಂತ ಕಡಿಮೆ ಪಡೆದಿದ್ದಾನೆ ನೋಡ್ಬೇಕು. ಸೊ ಇಲ್ಲಿ ನೋಡಿ, ಇಲ್ಲಿ 3 ಸಬ್ಜೆಕ್ಟ್ 60ಕ್ಕಿಂತ ಕಡಿಮೆ ಪಡೆದಿದ್ದಾನೆ. ಸೊ ಸೆಕೆಂಡ್ ಆಪ್ಷನ್ ಅದ, 3 ವಿಷಯಗಳಿಗೆ ಅಂದ್ರೆ 3 ಪೇಪರ್ಗಳಿಗೆ ಅವನು ಏನ್ ಮಾಡ್ಯಾನ? 60ಕ್ಕಿಂತ ಕಡಿಮೆ ಪಡೆದಿದ್ದಾನೆ. ಓಕೆ, ನೆಕ್ಸ್ಟ್ ಕ್ವಶನ್.
ಸೊ ಈ ಪ್ರಶ್ನೆ ನೋಡಿ, ಅಂದ್ರೆ ಕೊಟ್ಟಿರುವ ಆಕೃತಿಗಳಲ್ಲಿ ಎಷ್ಟು ತ್ರಿಭುಜಗಳದಾವ, ಎಷ್ಟು ಚೌಕಗಳದಾವ, ಇದ್ರ ಮೇಲೆ ಆಲ್ರೆಡಿ ನಾವು ಒಂದು ವಿಡಿಯೋ ಮಾಡಿ ಹಾಕಿದ್ದೇನೆ. ಸೊ ನಾವು ಯೂಟ್ಯೂಬ್ ಚಾನಲ್ ನೋಡಿ ಆ ವಿಡಿಯೋ ನೋಡಿ ಬೇಸಿಕ್ ಎಲ್ಲ ಅದರಲ್ಲಿ ಕೊಟ್ಟಿದ್ದೇನೆ. ಓಕೆ, ಸೊ ಇದನ್ನ ನೋಡಿದ ತಕ್ಷಣ ನಾವು ಇಲ್ಲಿ ಗೊತ್ತಾಗತ್ತ, ಈ ತರ ಕೊಟ್ಟಾಗ ನಮ್ಗೆ ಆಲ್ರೆಡಿ ಗೊತ್ತದ ಈ ತರ ಕೊಟ್ಟಿದ್ರಂದ್ರ ಈ ತರ ಅಷ್ಟೇ ಕೊಟ್ಟಿದ್ರಂದ್ರೆ ನಮ್ಗೆ ಆಲ್ರೆಡಿ ಗೊತ್ತದ ಇದರಲ್ಲಿ 16 ತ್ರಿಭುಜಗಳು ಇರ್ತಾವ. ಸೊ ನಾವು ಈಗ ಇನ್ನೊಂದ್ ಏನ್ ಮಾಡ್ಯಾರ ಅವ್ರ, ಇಲ್ಲಿ ಎಕ್ಸ್ಟ್ರಾ ಕೊಟ್ಟಾರ. ಹೌದು, ಸೊ ಎಕ್ಸ್ಟ್ರಾ ಕೊಟ್ಟಾಗ ಏನಾಗತ್ತ, ಇದೊಂದ್ ತ್ರಿಭುಜ ಆಗತ್ತಾ, ನೆಕ್ಸ್ಟ್ ಇದೊಂದ್ ತ್ರಿಭುಜ ಆಗುತ್ತೆ, 2 ತ್ರಿಭುಜಗಳು ಎಕ್ಸ್ಟ್ರಾ ಆಗ್ತಾವು. ಸೊ 16 ಪ್ಲಸ್ 2 ಮಾಡಿದಾಗ ಎಷ್ಟಾಗುತ್ತೆ, 18 ಆಗುತ್ತೆ. ಸೊ ಆಪ್ಷನ್ ಸೆಕೆಂಡ್ ಆಪ್ಷನ್ ಅದ 18 ಸರಿಯಾದ ಉತ್ತರ. ಓಕೆ ಓಕೆ, ಈ ರೀತಿ ನಾವು ಏನು ಮಾಡ್ಬೋದು, ಮೆಂಟಲ್ ಅಬಿಲಿಟಿ ಕ್ವಶನ್ಸ್ ಏನು ಕೊಟ್ಟಿರ್ತಾರಲ್ಲ ಈ ರೀತಿ ನಾವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಓಕೆ, ಸೊ ನೀವು ಸಾಲ್ವ್ ಮಾಡುವಾಗ ಏನು ಮಾಡಬೇಕು, ಕರೆಕ್ಟಾಗಿ ಆ ಕ್ವಶನನ್ನು ಅರ್ಥ ಮಾಡ್ಕೋಬೇಕು. ಓಕೆ, ಸೊ ಅವ ಆ್ಯಕ್ಚುಲಿ ಈಸಿ ಇರ್ತಾವೆ, ನಾವು ಏನು ಮಾಡ್ತೀವಿ ಕರೆಕ್ಟಾಗಿ ಕ್ವಶನನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋದಿಲ್ಲ. ಓಕೆ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.